ಹಲೋ ಎವ್ರಿವನ್. ಇವಾಗ ನಾನು ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ 2 ಅಂಕದ, 4 ಅಂಕದ, 6 ಮತ್ತು 5 ಅಂಕದ ಫಿಕ್ಸ್ ಕ್ವಶನ್ ಮತ್ತು ಆನ್ಸರ್ಗಳು ಯಾವುವು ಅಂತಕ್ಕಂಥದ್ದನ್ನು ಕುರಿತು ಹೇಳಲಿದ್ದೇನೆ. ಈ ಒಂದು ವಿಡಿಯೋ ನೀವು ಸಂಪೂರ್ಣವಾಗಿ ನೋಡಿದರೆ 60+60ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಸುಲಭವಾಗಿ ಪಡೆಯಬಹುದು. ಸೊ ಹಾಗಾದರೆ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರಬಹುದು. ಮೊದಲು 2 ಅಂಕಕ್ಕೆ ಸಂಬಂಧಪಟ್ಟಂತೆ ಹೇಳ್ತೀನಿ. ಸೊ 2 ಅಂಕಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಎಲ್ಲ ಅಧ್ಯಯನ ಓದ್ತಕ್ಕಂಥ ಅವಶ್ಯಕತೆ ಇಲ್ಲ. ಸೊ ಯಾವ ಅಧ್ಯಾಯವು ಯಾವ ಪ್ರಶ್ನೆಗಳು ಓದಬೇಕು, ಉತ್ತರ ಏನು ಅಂತಕ್ಕಂಥ ಮಾಹಿತಿ ಕೊಡಲಿದ್ದೇನೆ. ನೋಡ್ತಾ ಹೋಗೋಣ. ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಾಯ 1 ಪರಿಚಯ, ಅಧ್ಯಾಯ 2 ಅನುಭೋಗಿ ವರ್ತನೆಯ ಸಿದ್ಧಾಂತ ಅಂತ ಇದೆ ನೋಡಿ. ಆ ಎರಡರಲ್ಲಿ ಯಾವುದಾದ್ರೂ ಒಂದು ಅಧ್ಯಾಯ ನಿಮಗೆ ಯಾವುದು ಸುಲಭ ಎನ್ನಿಸುತ್ತೋ ಆ ಒಂದು ಅಧ್ಯಾಯವನ್ನು ಚೆನ್ನಾಗಿ ಓದ್ಕೊಳ್ಳಿ. ಪ್ರಶ್ನೆ ಉತ್ತರನೂ ಹೇಳ್ತೀನಿ ನೆಕ್ಸ್ಟ್. ಸೊ ನೆಕ್ಸ್ಟ್ ಒನ್ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಯಾಕಂದರೆ ಅಲ್ಲಿ 2 ಅಂಕಕ್ಕೆ ಸಂಬಂಧಪಟ್ಟಂತೆ 2 ಪ್ರಶ್ನೆಗಳು ಬರ್ತಾ ಇವೆ. ಸೊ ಅಂದರೆ ಒಟ್ಟಾರೆಯಾಗಿ 4 ಅಂಕಗಳು ಆ ಅಧ್ಯಾಯದಿಂದ 2 ಅಂಕಕ್ಕೆ ಕವರ್ ಆಗ್ತಕ್ಕಂಥದ್ದು. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಿಂದ 3 ಕ್ವಶನ್ಗಳು ಕವರ್ ಆಗುತ್ತೆ ಈ ರೀತಿ ಮಾಡಿದರೆ. ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಂತ ಇದೆ ನೋಡಿ. ಅದರಿಂದ 2+2 2 ಅಂಕದ 2 ಪ್ರಶ್ನೆ ಬರುತ್ತೆ. ಸೊ ಅಧ್ಯಾಯ 5ರಿಂದ 2+2 ಬರುತ್ತೆ. ಸೊ ಒಟ್ಟಾರೆಯಾಗಿ 2 × 6 12 ಅಂಕಗಳು ಫಿಕ್ಸ್ ಆಗಿ ಪಡಿಬಹುದು. ಕೇವಲ 3 ಅಥವಾ 4 ಅಧ್ಯಾಯ ಪರ್ಫೆಕ್ಟಾಗಿ ಓದಿದರೆ 2 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬಿಡಿಸಬಹುದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4, ಸಮಗ್ರದಲ್ಲಿ ಅಧ್ಯಾಯ 2 ಮತ್ತು ಅಧ್ಯಾಯ ಮಾತ್ರ ಓದಿದರೂ ಸಹ 2 ಅಂಕದ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬಹುದು. ಆದರೆ ಒಂದು ಹೆಚ್ಚುವರಿ ಅಧ್ಯಾಯ ಓದುವುದು ಉತ್ತಮ. ಇಲ್ಲಿ ನಾನು ಆಪ್ಷನಲ್ ಕೊಟ್ಟಿದ್ದೀನಿಲ್ಲ, ಸೂಕ್ಷ್ಮದಲ್ಲಿ 1, 2 ಯಾವುದಾದ್ರೂ ಒಂದು ಓದ್ಕೊಳ್ಳಿ. ಅಧ್ಯಾಯ 4 ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸಮಗ್ರದಲ್ಲಿ 2 ಮತ್ತು 5 ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ಹಾಗಾದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಮೊದಲನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಇಲ್ಲಿ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಹೆಸರಿಸಿ ಅಂತ ಇದೆ. ಸೊ ಕೇಂದ್ರೀಯ ಸಮಸ್ಯೆಗಳು ಅಂತಂದರೆ ಯಾವ ಬರುತ್ತೆ? ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಇಷ್ಟು ನೆನಪಿಟ್ಟರೆ ಸಾಕು. ಎರಡನೇ ಪ್ರಶ್ನೆ ನೋಡ್ತಾ ಇರಬಹುದು, ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಸೊ ಆರ್ಥಿಕ ಚಟುವಟಿಕೆ ಅಂತ ಎದಕ್ಕೆ ಕರಿತೀವಿ ನಾವು ಇಲ್ಲಿ? ಉತ್ಪಾದನೆ, ವಿನಿಮಯ, ಅನುಭೋಗ, ಈ ಮೂರಕ್ಕೆ ನಾವಿಲ್ಲಿ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಸೊ ನೆಕ್ಸ್ಟ್ 3ನೇ ಕ್ವಶನ್ ನೋಡ್ತಾ ಇರಬಹುದು, ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು ಅಂತ ಇದೆ. ಸೊ ಉತ್ಪಾದನಾ ಸಾಧ್ಯತಾ ಗಣ ಎಂದರೇನು ಅಂತಂದರೆ ಲಭ್ಯವಿರುವ ಒಟ್ಟು ಸಂಪನ್ಮೂಲಗಳ ಮೊತ್ತ ಮತ್ತು ತಾಂತ್ರಿಕ ಜ್ಞಾನದಿಂದ ಉತ್ಪಾದಿಸಲಾಗುವ ಸರಕು ಸೇವೆಗಳ ಸಾಧ್ಯತೆಗಳ ಸಂಯೋಜನೆ ಗಣವನ್ನು ಏನಂತೀವಿ? ಉತ್ಪಾದನಾ ಸಾಧ್ಯತಾ ಗಣ ಅಂತ ಕರಿತೀವಿ. ಅಂದರೆ ಸಂಪನ್ಮೂಲ ಮತ್ತು ತಾಂತ್ರಿಕ ಜ್ಞಾನದಿಂದ ಸರಕು ಸೇವೆಗಳ ಉತ್ಪಾದನಾ ಸಾಧ್ಯತಾ ಸಂಯೋಜನೆಗೆ ಏನಂತ ಕರಿತೀವಿ? ಉತ್ಪಾದನಾ ಸಾಧ್ಯತಾ ಗಡಿ ಅಂತ ಕರಿತೀವಿ. ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಮಿಶ್ರ ಆರ್ಥಿಕತೆ ಎಂದರೇನು, ಉದಾಹರಣೆ ಕೊಡಿ ಅಂತ ಪ್ರಶ್ನೆ ಇರ್ತಕ್ಕಂಥದ್ದು. ಸೊ ಇಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸರ್ಕಾರವೇ ತೆಗೆದುಕೊಳ್ಳುವ ಮತ್ತು ಆರ್ಥಿಕ ಚಟುವಟಿಕೆಗಳು ಮಾರುಕಟ್ಟೆ ಮೂಲಕ ನಡೆಯುವ ಆರ್ಥಿಕತೆಯನ್ನು ಮಿಶ್ರ ಆರ್ಥಿಕತೆ ಅಂತ ಕರಿತೀವಿ. ಉದಾಹರಣೆಗೆ ಭಾರತ. ಅಂದರೆ ಎಲ್ಲ ಆರ್ಥಿಕ ಚಟುವಟಿಕೆ ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳು ನಿಯಂತ್ರಿಸುತ್ತಿದ್ದರೆ ಸಹ ಅದನ್ನು ನಾವು ಮಿಶ್ರ ಅಂತ ಕರಿತೀವಿ. ಉದಾಹರಣೆ ಭಾರತ, ಪಾಕಿಸ್ತಾನ ಇವೆಲ್ಲ ಮಿಶ್ರಕ್ಕೆ ಉದಾಹರಣೆಯಾಗಿವೆ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರದ ಭಿನ್ನತೆ ಅಂತ ಇದೆ. ಸೊ ಮೊದಲನೇದಾಗಿ ವಾಸ್ತವಿಕ ನೋಡಿ. ಇಲ್ಲಿ ವಾಸ್ತವಿಕ ಅಂತಂದರೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆಯನ್ನು ಕುರಿತು ಅಧ್ಯಯನ ಮಾಡುತ್ತದೆ. ಅಂದರೆ ಹೇಗಿದೆ, ಏನಾಗಿತ್ತು ಎಂಬ ವೈಜ್ಞಾನಿಕ ಅಧ್ಯಯನಕ್ಕೆ ವಾಸ್ತವಿಕ ಅಂತ ಕರಿತೀವಿ. ಮಾದರಿ ಅಂತಂದರೆ ಕಾರ್ಯತಂತ್ರಗಳ ಮೌಲ್ಯಮಾಪನ, ಅಂದರೆ ಏನಾಗಿರಬೇಕು, ಹೇಗೆ ಕಾರ್ಯನಿರ್ವಹಿಸಬೇಕು ಎನ್ನುವುದನ್ನು ಕುರಿತು ಅಧ್ಯಯನ ಮಾಡುತ್ತೇವೆ. ಒಂದೊಂದು ಲೈನ್ ಬಿಟ್ಟರೂ ಸಾಕು. ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ ವಾಸ್ತವಿಕ, ಕಾರ್ಯತಂತ್ರಗಳ ಮೌಲ್ಯಮಾಪನ ಮಾದರಿ. ನೆಕ್ಸ್ಟ್ ವಾಸ್ತವಿಕದಲ್ಲಿ 2ನೇ ಪಾಯಿಂಟ್ ನೋಡ್ತಾ ಇರ್ಬೋದು, ನೈಜ ಸ್ಥಿತಿಗಳ ಅಧ್ಯಯನವಾಗಿದೆ. ಸೊ ಅದೇ ಮಾದರಿಯಲ್ಲಿ ಇದು ಸರಿ ತಪ್ಪುಗಳ ಕುರಿತು ಅಧ್ಯಯನವಾಗಿದೆ. ಸೊ ಇನ್ನೊಂದು ಉದಾಹರಣೆ ನೋಡ್ತಾ ಇರ್ಬೋದು, ವಾಸ್ತವಿಕ ಮೂಲ ಶಿಕ್ಷಣಕ್ಕೆ ಸರ್ಕಾರ ನೀಡುತ್ತಿರುವ ಸಹಾಯಧನ ಕಡಿಮೆಗೊಳಿಸಿದರೆ ಹೆಚ್ಚಿನ ಬಡ ಮಕ್ಕಳು ಶಾಲೆ ಬಿಡುವರು. ಇದು ಸತ್ಯವಾಗಿರ್ತಕ್ಕಂಥದ್ದು, ಅಂದರೆ ವಾಸ್ತವಿಕಕ್ಕೆ ಒಂದು ಉದಾಹರಣೆ. ಅದೇ ರೀತಿ ಮಾದರಿಗೆ ಉದಾಹರಣೆ, ಸರ್ಕಾರ ಮೂಲ ಶಿಕ್ಷಣ ಎಲ್ಲರಿಗೂ ಕಡ್ಡಾಯವಾಗಿ ಒದಗಿಸಬೇಕು. ಇವು ಕಲ್ಪನೆಗಳಾಗಿರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ 2 ಪಾಯಿಂಟ್ಸ್ ಬರೆದ್ರೂ ಸಹ 2 ಅಂಕ ಪಡಿಬಹುದು. ಸೊ ನೆಕ್ಸ್ಟ್ ಸೂಕ್ಷ್ಮ ಸಮಗ್ರದ ವ್ಯತ್ಯಾಸ ಅಂತ ಇದೆ. ಸೂಕ್ಷ್ಮ ಅಂದರೆ ಸಣ್ಣ ಘಟಕಗಳ ಅಧ್ಯಯನವಾಗಿದೆ, ಸಮಗ್ರ ಅಂದರೆ ಒಟ್ಟಾರೆ ಅಧ್ಯಯನವಾಗಿದೆ. ಸೂಕ್ಷ್ಮಕ್ಕೆ ಉದಾಹರಣೆ ಅನುಭೋಗಿ
ಒಬ್ಬ ಅನುಭೋಗಿ, ಒಬ್ಬ ಉತ್ಪಾದಕ, ಒಂದು ಉದ್ಯಮ. ಸಮಗ್ರಕ್ಕೆ ಉದಾಹರಣೆ ಸಮಗ್ರ ಬೇಡಿಕೆ, ಸಮಗ್ರ ಉತ್ಪಾದನೆ, ಸಮಗ್ರ ಬೆಲೆಗಳ ಮಟ್ಟವಾಗಿದೆ. ಸೂಕ್ಷ್ಮ ಸಂಕುಚಿತ ವ್ಯಾಪ್ತಿ ಹೊಂದಿದೆ, ಸಮಗ್ರ ವಿಶಾಲ ವ್ಯಾಪ್ತಿ ಹೊಂದಿದೆ. ಸೂಕ್ಷ್ಮ ಭಾಗಶಃ ಸಮತೋಲನವಾಗಿದೆ, ಸಮಗ್ರ ಸಾಮಾನ್ಯ ಸಮತೋಲನವಾಗಿದೆ. ಇಷ್ಟರಲ್ಲಿ ಒಂದು 2 ಪಾಯಿಂಟ್ಸ್ ಬರೆದ್ರೂ ಸಾಕು, 2 ಅಂಕ ಪಡಿಬಹುದು. ಇಲ್ಲಿ ಆರ್ ಅಂದರೆ ಅಥವಾ ಸಮಗ್ರ, ನಂಗೆ ಅನಿಸೋ ಮಟ್ಟಿಗೆ ಇಲ್ಲಿ ಸೂಕ್ಷ್ಮದಲ್ಲಿ ಪ್ರಶ್ನೆಗಳು ತುಂಬ ಕಡಿಮೆ ಇವೆ. ಅಂದರೆ ಇಂಟ್ರಡಕ್ಷನಲ್ಲಿ 6 ಪ್ರಶ್ನೆಗಳು ಇರ್ತಕ್ಕಂಥದ್ದು, 6 ಪ್ರಶ್ನೆ. ಅವು ಪರ್ಫೆಕ್ಟಾಗಿ ಓದಿದರೆ ಸಮಗ್ರ ಓದ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಇದು ಯಾವುದೋ ಅನುಭೋಗಿ ವರ್ತನೆ ಸಿದ್ಧಾಂತ. ಅಥವಾ ಅಂತ ಚಾಯ್ಸ್ ಕೊಟ್ಟಿದ್ದೀವಲ್ಲ, ಸೊ ನಿಮಗೆ ಅದು ಪ್ರಶ್ನೆಗಳಿದ್ರಲ್ಲಿ 11 ಪ್ರಶ್ನೆ ಇರ್ತಕ್ಕಂಥದ್ದು. ನಿಮಗೆ ಸುಲಭ ಅನಿಸಿದರೆ ಇದು ಸಹ ಓದ್ಬೋದು. ಸೊ ಇದರಲ್ಲಿ ಪ್ರಶ್ನೆ ಯಾವುವು ಅಂತ ನೋಡ್ತಾ ಹೋಗೋಣ, ಉತ್ತರ ಓದ್ಕೊಳ್ಳಿ. ಬಜೆಟ್ ರೇಖೆ ಮತ್ತು ಬಜೆಟ್ ಗಣದ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಇಲ್ಲಿ ಬಜೆಟ್ ರೇಖೆ ಅಂತ ಎದಕ್ಕೆ ಕರಿತೀವಿ? ಇಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಆದಾಯಕ್ಕೆ ಸಮನಾಗಿ ಕೊಂಡುಕೊಳ್ಳಲು ಸಾಧ್ಯವಿರುವ 2 ಸರಕುಗಳ ಸಂಯೋಜನೆಗೆ ಏನಂತ ಕರಿತೀವಿ? ಬಜೆಟ್ ರೇಖೆ ಅಂತ ಕರಿತೀವಿ. ಸೊ ಗಣ ಅಂತ ಎದಕ್ಕೆ ಕರಿತೀವಿ? ಇಲ್ಲಿ ನಿರ್ದಿಷ್ಟ ಬೆಲೆಯಲ್ಲಿ ಮತ್ತು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿ ಲಭ್ಯವಿರುವ ಸರಕುಗಳ ಕಂತೆಗೆ ಏನಂತ ಕರಿತೀವಿ? ಬಣ ಅಂತ ಕರಿತೀವಿ. ಈ 2 ಅಂಕಕ್ಕೆ ಸಂಬಂಧಪಟ್ಟಂತೆ ಇನ್ನೊಮ್ಮೆ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಸೊ ಇವಾಗ ಕಂಪ್ಲೀಟ್ ಪ್ಯಾಕೇಜ್ ಇದೆಲ್ಲ, ಅದಕ್ಕೋಸ್ಕರ ಸ್ವಲ್ಪ ವೇಗವಾಗಿ ಹೇಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ವಿಡಿಯೋ ನೋಡಿ ಯಾವ ಪ್ರಶ್ನೆಗಳಂತ ಗೊತ್ತಾಗುತ್ತೆ. 2, 4, 6, 5 ಹಾಗೂ ಕಂಪ್ಲೀಟ್ ಲಾಂಗ್ ಕ್ವಶನ್ಗಳ ಉತ್ತರಗಳು. ನೆಕ್ಸ್ಟ್ ಕೆಳದರ್ಜೆ ಸರಕು ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಆದಾಯ ಹೆಚ್ಚಳದೊಂದಿಗೆ ಸರಕುಗಳ ಬೇಡಿಕೆ ಕಡಿಮೆ ಆದರೆ ಆ ಸರಕುಗಳಿಗೆ ಏನಂತೀವಿ? ಕೆಳದರ್ಜೆ ಸರಕುಗಳು. ಎಕ್ಸಾಂಪಲ್, ನಮ್ಮ ಇನ್ಕಮ್ ಜಾಸ್ತಿ ಆದಂತೆ ಕೆಲವೊಂದು ವಸ್ತುಗಳು ನಾವು ಖರೀದಿ ಮಾಡೋಂಗಿಲ್ಲ, ಯಾಕಂದರೆ ಅವು ನಮಗೆ ಇನ್ಫೀರಿಯರ್ ಅಥವಾ ಲೋ ಕ್ವಾಲಿಟಿ ಗೂಡ್ಸ್ ಅಂತ ಕರಿತೀವಿ. ಯಾವ ಉದಾಹರಣೆ? ರಾಗಿ, ನವಣೆ, ಸಜ್ಜೆ, ಅರ್ಕ ಇತ್ಯಾದಿ. ಏಕಾತ್ಮಕ ಒಲವು ಅಂತಂದರೆ ಇಲ್ಲಿ ವಿವೇಚನಾಶೀಲ ಅನುಭೋಗಿ ಯಾವಾಗಲೂ ಎತ್ತರ ಮಟ್ಟದ ಔದಾಸೀನ್ಯ ರೇಖೆಯನ್ನು ಆಯ್ಕೆ ಮಾಡುವ ಮೂಲಕ ಅಧಿಕ ತೃಪ್ತಿ ಪಡೆಯಲು ಯತ್ನಿಸುತ್ತಾನೆ. ಇದಕ್ಕೆ ಏನಂತ ಕರಿತೀವಿ? ಏಕಾತ್ಮಕ ಒಲವು. ಅಂದರೆ ಯಾವುದೇ ಅನುಭೋಗಿ ಆಗಿರಲಿ ಏನು ಮಾಡ್ತಾನೆ? ಇಲ್ಲಿ ಅಧಿಕ ತೃಪ್ತಿ ಹೊಂದಲು ಪ್ರಯತ್ನಿಸುತ್ತಾನೆ. ಇದನ್ನು ಏಕಾತ್ಮಕ ಒಲವು ಅಂತ ಕರಿತೀವಿ. ಬೇಡಿಕೆಯ ನಿಯಮ ತುಂಬ ಸುಲಭವಾಗಿದೆ. ಇತರ ಅಂಶ ಸ್ಥಿರವಾಗಿದ್ದು ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಳವಾಗುತ್ತದೆ. ಕನ್ಫ್ಯೂಸ್ ಆಗಬೇಡಿ. ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತದೆ, ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ. ಎಷ್ಟು ನೆನ್ಪಿಟ್ರೆ ಸಾಕು. ಅನುಭೋಗಿ ವರ್ತನೆ ವಿವರಿಸುವ 2 ವಿಧಾನಗಳು ಅಂತ ಇದೆ. ಸೊ 2 ವಿಧಾನಗಳು ಯಾವ ಬರುತ್ತೆ ಇಲ್ಲಿ? ಸಂಖ್ಯಾ ಸೂಚಕ, ಇನ್ನೊಂದು ಸ್ಥಾನ ಸೂಚಕ ಅಂತ ಕರಿತೀವಿ. ಇವೆರಡು ಬರೆದ್ರೆ ಆಯಿತು. ನೆಕ್ಸ್ಟ್ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಅಂತ ಇದೆ. ಸೊ ಇತರೆ ಸ್ಥಿತಿಗತಿ ಸ್ಥಿರವಾಗಿದ್ದು ಬೆಲೆಗೆ ಅನುಗುಣವಾಗಿ ಪ್ರಮಾಣದಲ್ಲಿ ಬದಲಾವಣೆ ಆದರೆ ಅದಕ್ಕೆ ಏನಂತ ಕರೀತಾರೆ? ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ. ಇಕ್ವೇಶನ್ ನೋಡ್ತಾ ಇರ್ಬೋದು, ಚೇಂಜ್ ಕ್ಯೂ ಚೇಂಜ್ ಪಿ ಇಂಟು ಪಿ ಡಿವೈಡೆಡ್ ಬೈ ಕ್ಯೂ ಅಂತ ಇದೆ. ಸೊ ನೆಕ್ಸ್ಟ್ ಒಂದು ಸರಾಸರಿ ಆದಾಯ, ಸೀಮಂತ ಆದಾಯಗಳ ಅರ್ಥ ಇದೆ. ಸರಾಸರಿ ಆದಾಯ ಅಂತ ಇದನ್ನು ಕರಿತೀವಿ. ಇಲ್ಲಿ ಪ್ರತಿಯೊಂದು ಘಟಕದ ಮಾರಾಟ ಮಾಡಿದಾಗ ಬರುವುದಕ್ಕೆ ಸರಾಸರಿ ಆದಾಯ. ಸೀಮಾಂತ ಅಂದರೆ ಹೆಚ್ಚುವರಿ ಘಟಕ ಮಾಡಿದಾಗ ಬರುವುದಕ್ಕೆ ಸೀಮಾಂತ ಅಂತ ಕರಿತೀವಿ. ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ 2 ವಿಧಗಳು ಹೆಸರಿಸಿ ಅಂತ ಇದೆ. 5 ವಿಧಗಳಿವೆ, 2 ನೆನ್ಪಿಟ್ಕೊಳ್ಳಿ. ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಸರಿಸಮ ಸ್ಥಿತಿಸ್ಥಾಪಕತ್ವ, ಕಡಿಮೆ ಹೆಚ್ಚು. ಸರಿಸಮ, ಕಡಿಮೆ ಹೆಚ್ಚು 5 ಕೊಟ್ಟಿದ್ದಾರೆ, ಯಾವುದಾದ್ರೂ 2 ಬರೆದ್ರೂ ಸಾಕು. ಸೊ ನೆಕ್ಸ್ಟ್ 10ನೇ ಪ್ರಶ್ನೆ ನೋಡ್ತಾ ಇರ್ಬೋದು. ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಿರ್ಧರಿಸುವ 2 ಅಂಶಗಳನ್ನು ಬರೆಯಿರಿ ಅಂತ ಇದೆ. ಸೊ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನಿರ್ಧರಿಸುವ 2 ಅಂಶಗಳು ಯಾವುವು ಅಂತಂದರೆ ಸರಕಿನ ಸ್ವರೂಪ, ನಿಕಟ ಬದಲಿ ಸರಕಿನ ಲಭ್ಯತೆ. ಇವೆರಡು ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಒಂದು ಸರಕಿನ ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ 0.2 ಇದೆ ಎಂದು ಭಾವಿಸೋಣ. ಸರಕಿನ ಬೆಲೆಯಲ್ಲಿ 10% ಏರಿಕೆ ಆದರೆ ವೆಚ್ಚದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಇದೆ. ಸೊ ಅದರ ಸೂತ್ರ ನೋಡ್ತಾ ಇರ್ಬೋದು. ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ಸ್ ಟು ಚೇಂಜ್ ಕ್ವಾಂಟಿಟಿ ಆಫ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಚೇಂಜ್ ಪ್ರೈಸ್ ಅಂತ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಕೊಟ್ಟಿದ್ದಾರೆ. -0.2 ಈಸ್ ಈಕ್ವಲ್ ಟು ಚೇಂಜ್ ಕ್ಯೂ ಡಿ ಡಿವೈಡ್ ಬೈ ಪ್ರೈಸ್. ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ? 10%. ಸೊ 2 ಬೇಡಿಕೆಯಲ್ಲಿ ಶೇಕಡಾವಾರು ಬದಲಾವಣೆ. ಸೊ ಟೋಟಲ್ ಇದಕ್ಕೆ ಇಂಟು ಮಾಡಿದಾಗ ಎಷ್ಟು ಬರುತ್ತೆ? ಇಲ್ಲಿ 2 ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಸೊ ನೆಕ್ಸ್ಟ್ ಅಧ್ಯಾಯ 4 ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಸಿದ್ಧಾಂತ ಅಂತ ಇದೆ ನೋಡಿ. ಇದರಲ್ಲಿ ಇರ್ತಕ್ಕಂಥ 2 ಅಂಕದ ಎಲ್ಲ ಪ್ರಶ್ನೆಗಳು ಓದ್ಕೊಳ್ಬೇಕು, ಯಾಕಂದರೆ ಇದರಿಂದ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕ 1 ಲಾಭ ಗರಿಷ್ಠಗೊಳಿಸಲು ಅಗತ್ಯವಿರುವ ಷರತ್ತುಗಳು ಅಂತ ಇದೆ. ಫಸ್ಟ್ ಏನು? ಬೆಲೆಯು ಸೀಮಾಂತ ವೆಚ್ಚಕ್ಕೆ ಸಮಾನವಾಗಿರಬೇಕು. ಪ್ರೈಸ್ ಈಕ್ವಲ್ಸ್ ಟು ಮಾರ್ಜಿನಲ್ ಕಾಸ್ಟ್ ಅಂತಿದೆ. ಸೊ ಸೀಮಾಂತ ವೆಚ್ಚ Q0ನಲ್ಲಿ ಇಳಿಕೆ ಆಗಿರಬಾರ್ದು. ಮಾರ್ಜಿನಲ್ ಕಾಸ್ಟ್ ಕ್ಯಾನ್ ನಾಟ್ ಡಿಕ್ರೀಸ್ ಎಟ್ Q0 ಅಂತ ಕರಿತೀವಿ. ಸೊ 2 ಪಾಯಿಂಟ್ಸ್ ನೆನ್ಪಿಟ್ರೆ ಸಾಕು. ನೆಕ್ಸ್ಟ್
ಸ್ಥಗಿತತೆಯ ಬಿಂದುವಿನ ಅರ್ಥ ನೀಡಿ ಅಂತ ಇದೆ. ಸೊ ಸ್ಥಗಿತತೆಯ ಬಿಂದು ಅಂತಂದ್ರೇನು? ಎ ವಿ ಸಿ ಕನಿಷ್ಠ ಬಿಂದು ಕೊನೆಯ ಬೆಲೆ ಮತ್ತು ಉತ್ಪನ್ನ ಸಂಯೋಜನೆ ಆಗಿದ್ದು ಎಸ್ ಎಂ ಸಿ ರೇಖೆ ಎ ವಿ ಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ದೀರ್ಘಾವಧಿಯಲ್ಲಿ ಎಲ್ ಆರ್ ಎಂ ಸಿ ರೇಖೆ ಎಲ್ ಆರ್ ಇ ಸಿ ರೇಖೆಯನ್ನು ಕನಿಷ್ಠ ಬಿಂದುವಿನಲ್ಲಿ ಛೇದಿಸುತ್ತದೆ. ಈ ಬಿಂದುವಿನ ಕೆಳಗೆ ಯಾವುದೇ ಉತ್ಪಾದನೆ ಇರುವುದಿಲ್ಲ, ಅದನ್ನು ಸ್ಥಗಿತತೆಯ ಬಿಂದು ಎಂದು ಕರೆಯುತ್ತೇವೆ. ಇನ್ನೊಮ್ಮೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವ ಬಿಂದುವಿನ ಕೆಳಗೆ ಉತ್ಪಾದನೆ ಇರುವುದಿಲ್ಲವೋ ಅದನ್ನು ಸ್ಥಗಿತತೆ ಅಥವಾ ಮುಚ್ಚುವ ಬಿಂದು ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಸದಾ ಅವಕಾಶ ವೆಚ್ಚದ ಅರ್ಥವನ್ನು ಉದಾಹರಣೆ ಸಹಿತವಾಗಿ ಬರೆಯಿರಿ ಅಂತ ಇದೆ. ಸೊ ಸದಾವಕಾಶ ವೆಚ್ಚ ಅಂತಂದ್ರೇನು? ಕೆಲವು ಚಟುವಟಿಕೆಗಳ ಅವಕಾಶ ವೆಚ್ಚವೇ ಎರಡನೇ ಉತ್ತಮ ಚಟುವಟಿಕೆಗೆ ಬಿಟ್ಟುಕೊಟ್ಟ ಗಳಿಕೆ ಆಗಿರುತ್ತದೆ. ಅಂದರೆ ಒಂದು ವಸ್ತುವಿಗಾಗಿ ಇನ್ನೊಂದು ವಸ್ತುವನ್ನು ತ್ಯಾಗ ಮಾಡುವುದಕ್ಕೂ ಸಹ ನಾವೇನಂತ ಕರಿತೀವಿ? ಸದಾವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಒಂದು ಉದಾಹರಣೆ ನೋಡ್ತಾ ಇರಬಹುದು. ಒಬ್ಬ ವ್ಯಕ್ತಿ ತನ್ನ ಕುಟುಂಬ ವ್ಯವಹಾರದಲ್ಲಿ 1000 ರೂಪಾಯಿಗಳನ್ನು ಹೂಡಲು ತೀರ್ಮಾನಿಸುತ್ತಾನೆಂದರೆ ಆತನಿಗೆ ಶೂನ್ಯ ಗಳಿಕೆಯನ್ನು ನೀಡುತ್ತದೆ. ಕುಟುಂಬ ವ್ಯವಹಾರದ 1000 ರೂಪಾಯಿ ಹಾಕಿದಾಗ ಶೂನ್ಯ ಗಳಿಕೆ ಸಿಗುತ್ತದೆ. ಅದನ್ನು ಆತ ಬ್ಯಾಂಕಿನಲ್ಲಿ ಅಥವಾ ಬ್ಯಾಂಕ್ 2ರಲ್ಲಿ ಠೇವಣಿ ಇಟ್ಟರೆ 10 ಮತ್ತು 5ರಷ್ಟು ಬಡ್ಡಿ ಪಡೆಯಬಹುದು. ಇವುಗಳೆಲ್ಲ ಹೆಚ್ಚು ಪ್ರಯೋಜನ ಎಂದರೆ ಬ್ಯಾಂಕ್ 1ರಿಂದ 10ರಷ್ಟು ಬಡ್ಡಿ ಪಡಿತಾ ಇದ್ದಾರೆ. ಸೊ ಕುಟುಂಬ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದರೆ ಅದು 0 ಪ್ರಾಫಿಟ್ ಇರತಕ್ಕಂಥದ್ದು. ಸೊ ಅವಕಾಶ ವೆಚ್ಚವು ಬ್ಯಾಂಕ್ 1ರಿಂದ ಬಿಟ್ಟುಕೊಟ್ಟ ಬಡ್ಡಿಯಾಗಿರುತ್ತದೆ. ಅಂದರೆ ಆ ವ್ಯಕ್ತಿ ಹತ್ರ 1000 ರೂಪಾಯಿ ಇದೆ, ಒಂದು ಕುಟುಂಬಕ್ಕೆ ಹೂಡಿಕೆ ಮಾಡಬಹುದು. ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 1ರಲ್ಲಿ 10% ಬಡ್ಡಿ, ಬ್ಯಾಂಕ್ 2ರಲ್ಲಿ 5% ಬಡ್ಡಿ ಇದೆ. ಸೊ ಅವನು ಬ್ಯಾಂಕಿನಲ್ಲಿ ಇಡದೆ ಕುಟುಂಬಕ್ಕೆ ಖರ್ಚು ಮಾಡಿದಾಗ ಏನಾಯ್ತು? ಇಲ್ಲಿ 10%ಅನ್ನು ತ್ಯಾಗ ಮಾಡ್ದಂಗಾಯಿತು. ಸೊ ಇದಕ್ಕೇನಂತ ಕರಿತೀವಿ? ಒಂದು ವಸ್ತುವಿನ ಬದಲು ಇನ್ನೊಂದು ವಸ್ತುವನ್ನು ಆಯ್ಕೆ ಮಾಡಿಕೊಂಡಾಗ ಸದಾ ಅವಕಾಶ ವೆಚ್ಚ ಅಂತ ಕರಿತೀವಿ. ಸೊ ಇದು ಇರ್ತಕ್ಕಂಥ ನೆಕ್ಸ್ಟ್ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಇದೆ, ಲಾಂಗ್ ಆದರೂ ಬರ್ಬೋದು, 2 ಮಾರ್ಕ್ಸ್ನಲ್ಲಾದರೂ ಬರ್ಬೋದು. ಇದು ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳು ಅಂತ ಇದೆ. ಸೊ 2 ಅಂಶಗಳು ಯಾವುವು ಅಂದರೆ ತಂತ್ರಜ್ಞಾನದ ಪ್ರಗತಿ, ಆದಾನದ ಬೆಲೆಗಳು ಅಂತೇವೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ನೋಡಿ. ಈ ರೀತಿ ಪ್ರಾಬ್ಲಮೆಟಿಕ್ ಕ್ವಶನ್ 2 ಅಂಕಕ್ಕೆ ಯಾವುದಾದ್ರೂ ಒಂದು ಫಿಕ್ಸ್ ಬರುತ್ತೆ. ಸೊ ಈ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ಳಿ, ಇದರಲ್ಲಿ ಪ್ರಾಬ್ಲಮೆಟಿಕ್ ಎಷ್ಟಿವೆ ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್. ಸೊ ಇಬ್ಬರು ಉತ್ಪಾದಕರ ಪೂರೈಕೆ ರೇಖೆಗಳಾಗಬೇಕು. ಅದು ರೇಖೆಗಳು ಕ್ರಮವಾಗಿ S1 P = P-20, S2 P = P-10 ಆದಾಗ ಮಾರುಕಟ್ಟೆ ಪೂರೈಕೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಸೊ ಇಲ್ಲಿ ಇಕ್ವೇಷನ್ ನೋಡ್ತಾ ಇರ್ಬೋದು. S1 + S2 ಮಾಡಬೇಕಿಲ್ಲಿ, S1 + S2. ಸೊ ಅವಾಗ ಏನಾಗುತ್ತೆ? P-20 + P-10. ಕ್ವಶನಲ್ಲೇ ಇದೆ P-20 P-10 ಅಂತ ತಗೋಬೇಕು. ಸೊ ಇಲ್ಲಿ ಏನಾಗುತ್ತೆ? P 2 ಇವೆ ನೋಡಿ, ಎಲ್ಲಿ P-20, ಇನ್ನೊಂದು P-10 ಅಂತ ಇದೆ. ಸೊ P ಕಲಿತಾಗ ಎಷ್ಟಾಗುತ್ತೆ? ಇಲ್ಲಿ 2P ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ 20 10 ಕಲಿತ್ರೆ ಎಷ್ಟಾಯ್ತು? ಇಲ್ಲಿ 30 ಆಯಿತು. 2P - 30 ಈಸ್ ರೈಟ್ ಆನ್ಸರ್. ಇದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಒನ್, ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವದ ಅರ್ಥ ನೀಡಿ ಸೂತ್ರ ಬರೆಯಿರಿ ಅಂತ ಇದೆ. ಸೊ ಸರಕಿನ ಬೆಲೆಯಲ್ಲಿನ ಬದಲಾವಣೆಯಿಂದ ಪೂರೈಕೆಯಲ್ಲಾಗುವ ಬದಲಾವಣೆಗೆ ಏನಂತೀವಿ? ಪೂರೈಕೆ ಸ್ಥಿತಿಸ್ಥಾಪಕತ್ವ. ನೆನ್ಪಿಟ್ಕೊಳ್ಳಿ, ಬೆಲೆಯ ಬದಲಾವಣೆಯಿಂದ ಪೂರೈಕೆಯಲ್ಲಾಗುವ ಬದಲಾವಣೆಗೆ ಏನಂತೀವಿ? ಬೆಲೆ ಪೂರೈಕೆ ಸ್ಥಿತಿಸ್ಥಾಪಕತ್ವ. ಸೂತ್ರ ಚೇಂಜ್ Q ಬೈ ಚೇಂಜ್ P ಇಂಟು P ಬೈ Q ಇದೆ. ಇದೇ ನಾವು 2ನೇ ಅಧ್ಯಾಯದಲ್ಲಿ ಸಹ ಬೇಡಿಕೆ ಸ್ಥಿತಿಸ್ಥಾಪಕತ್ವ ನೋಡಿದ್ವಿ. ಇಲ್ಲಿ ಪೂರೈಕೆ ಸ್ಥಿತಿಸ್ಥಾಪಕತ್ವ ಇದೆ ಅಷ್ಟೇ. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2 ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ. ಈ ಅಧ್ಯಾಯದಿಂದ ಸಹ 2 ಅಂಕದ ಎಷ್ಟು ಪ್ರಶ್ನೆ ಬರುತ್ತೆ? ಇಲ್ಲಿ 2 ಪ್ರಶ್ನೆ ಬರ್ತಕ್ಕಂಥದ್ದು. ಅಂದರೆ ಒಟ್ಟಾರೆಯಾಗಿ ನಾವು 4 ಅಂಕಗಳನ್ನು ಪಡಿಬಹುದು. ಕ್ವಶನ್ ನಂಬರ್ 1, ಪ್ರೊಡಕ್ಷನ್ ಫ್ಯಾಕ್ಟರ್ಸ್ ಆ್ಯಂಡ್ ರಿವಾರ್ಡ್ಸ್ ಅಂತ ಇದೆ. ಉತ್ಪಾದನಾಂಗ ಮತ್ತು ಪ್ರತಿಫಲ. ಭೂಮಿಗೆ ಗೇಣಿ ಕೊಡ್ತೀವಿ, ಶ್ರಮಕ್ಕೆ ಕೂಲಿ ಕೊಡ್ತೀವಿ, ಬಂಡವಾಳಕ್ಕೆ ಬಡ್ಡಿ, ಸಂಘಟನೆಗೆ ಲಾಭ. ಸುಲಭವಾಗಿ ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ GDP ವರಮಾನ ಮಾಪನ ಮಾಡುವ 3 ವಿಧಾನ. ಆದಾಯ, ವೆಚ್ಚ, ಉತ್ಪನ್ನದ ವಿಧಾನ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಬೋದು ಸುಲಭವಾಗಿ. ದಾಸ್ತಾನು ಹರಿವಿನ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ದಾಸ್ತಾನು ಅಂತಂದ್ರೆ ಏನು? ನಿರ್ದಿಷ್ಟ ಅವಧಿಯಲ್ಲಿ ಮಾಪನ ಮಾಡಿರುವ ಆರ್ಥಿಕ ಚಲಕಗಳ ಶೇಖರಣೆಗೆ ಏನಂತೀವಿ? ದಾಸ್ತಾನು ಅಂತ ಕರಿತೀವಿ. ನಿರ್ದಿಷ್ಟ ಅವಧಿಯಲ್ಲಿ ಶೇಖರಣೆ ಆಗಿರ್ತಕ್ಕಂಥದ್ದು ದಾಸ್ತಾನು. ಉದಾಹರಣೆಗೆ ಬಂಡವಾಳ, ಸಂಪತ್ತು ಇವೆಲ್ಲ ನಾವು ದಾಸ್ತಾನು ಮಾಡಿರ್ತಕ್ಕಂಥದ್ದು. ಹರಿವು ಅಂತಂದ್ರೆ ಏನು? ವಿವಿಧ ಅವಧಿಯಲ್ಲಿ ಮಾಪನ ಮಾಡಿರುವ ಚಲಕಗಳಿಗೆ ಶೇಖರಣೆ ಆಗುವ ಪ್ರಮಾಣಕ್ಕೆ ಏನಂತ ಕರಿತೀವಿ? ಹರಿವು ಅಂತ ಕರಿತೀವಿ. ಆಲ್ರೆಡಿ ನಮ್ಮ ಹತ್ರ ಸ್ಟಾಕ್ ಇದೆ, ಅದರಲ್ಲಿ ಆ್ಯಡ್ ಆಗ್ತಕ್ಕಂಥದ್ದಕ್ಕೆ ಏನಂತೀವಿ? ಹರಿವು. ಎಕ್ಸಾಂಪಲ್,
ವೇತನ, ಹೂಡಿಕೆ, ರಾಷ್ಟ್ರೀಯ ಆದಾಯವಾಗಿರಬಹುದು. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ತಿರ್ಬೋದು. ಅನುಭೋಗಿ ಸರಕು ಮತ್ತು ಬಂಡವಾಳ ಸರಕುಗಳ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಅನುಭೋಗದ ಉದ್ದೇಶಕ್ಕೆ ಖರೀದಿಸುವ ಸರಕುಗಳಿಗೆ ಏನಂತೀವಿ? ಅನುಭೋಗಿ ಸರಕುಗಳು. ಅನುಭೋಗದ ಉದ್ದೇಶಕ್ಕೆ ಕೊಂಡುಕೊಳ್ಳುವ ಸರಕುಗಳು ಅನುಭೋಗಿ ಸರಕು. ಉದಾಹರಣೆ ಆಹಾರ, ಬಟ್ಟೆ, ತರಕಾರಿ, ಮೊಬೈಲ್ ಇವು ಅನುಭೋಗಿ ಸರಕು ಆಗಿವೆ. ಅದೇ ರೀತಿ ಉತ್ಪಾದನಾ ಅಥವಾ ಬಂಡವಾಳ ಸರಕು ಅಂದರೆ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಒಂದು ಸರಕನ್ನು ಉತ್ಪಾದಿಸಲು ಮತ್ತೊಂದು ಸರಕಿನ ಕೊಳ್ಳುವಿಕೆಗೆ ಏನಂತೀವಿ? ಬಂಡವಾಳ ಸರಕು ಅಂತ ಕರಿತೇವೆ. ಅದು ಉದಾಹರಣೆ ಆಗಿದ್ರೆ ಯಂತ್ರಗಳು, ಸಲಕರಣೆಗಳು, ಟ್ರಕ್ಕು ಇವುಗಳಿಗೆ ನಾವು ಬಂಡವಾಳ ಸರಕು ಅಂತ ಕರಿತೀವಿ. ಇದು ಇಕ್ವೇಷನ್ ಪರ್ಫೆಕ್ಟಾಗಿ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ನಲ್ಲಿ ಬರ್ತಕ್ಕಂಥ ಪಾಸಿಬಿಲಿಟಿ ಇದೆ. ಜಿ ಡಿ ಪಿ ಎಂ ಪಿ ಮತ್ತು ಎಫ್ ಸಿ ಸಮೀಕರಣವನ್ನು ಬರೆಯಿರಿ ಅಂತಿದೆ. ಸೊ ಜಿ ಡಿ ಪಿ ಎಂ ಪಿ ಏನಿದೆ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ಎಕ್ಸ್ ಮೈನಸ್ ಎಮ್. ಎಫ್ ಸಿ ಏನಿದೆ ಜಿ ಡಿ ಪಿ ಎಂ ಪಿ ಮೈನಸ್ ಎನ್ ಐ ಟಿ ಅಂತಿದೆ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ನಾಮಮಾತ್ರ ಮತ್ತು ನೈಜ ಜಿ ಡಿ ಪಿ ನಡುವಿನ ವ್ಯತ್ಯಾಸ ಇದೆ. ನಾಮಮಾತ್ರ ಅಂತಂದರೆ ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡಿದರೆ ನಾಮಮಾತ್ರ. ಚಾಲ್ತಿ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡಿದರೆ ನಾಮಮಾತ್ರ. ಇದು ನೈಜ ಚಿತ್ರಣ ನೀಡುವುದಿಲ್ಲ. ಮುಗೀತು. ನೈಜ ಜಿ ಡಿ ಪಿ ಅಂದ್ರೇನು? ಆಧಾರ ವರ್ಷದ ಬೆಲೆಗಳಲ್ಲಿ ಅಳತೆ ಮಾಡಿದರೆ ಅದಕ್ಕೆ ಏನಂತೀವಿ? ನೈಜ ಜಿ ಡಿ ಪಿ. ವ್ಯತ್ಯಾಸ ನೆನ್ಪಿಟ್ಕೊಳ್ಳಿ. ನಾಮಮಾತ್ರ ಚಾಲ್ತಿ ವರ್ಷ, ನೈಜ ಆಧಾರ ವರ್ಷ. ಇಷ್ಟು ನೆನ್ಪಿಟ್ರೆ ಸಾಕು. ಇದು ಸಂಪೂರ್ಣ ಚಿತ್ರವನ್ನು ನೀಡುತ್ತದೆ. ನೆಕ್ಸ್ಟ್ ಬಾಹ್ಯತೆ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಮಾಡುವ ಪ್ರಯೋಜನ ಹಾನಿಗೆ ಏನಂತ ಕರಿತೀವಿ? ಬಾಹ್ಯತೆ. ಎರಡು ಪ್ರಕಾರ, ಧನಾತ್ಮಕ ಇನ್ನೊಂದು ಋಣಾತ್ಮಕ ಅಂತ ಕರಿತೀವಿ. ಬಾಹ್ಯತೆ ಅಂದರೆ ಗೊತ್ತಾಯ್ತು ಅಂದ್ಕೊಳ್ತೀನಿ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಒಂದು ಉದ್ಯಮ ಇನ್ನೊಂದು ಉದ್ಯಮಕ್ಕೆ ಮಾಡುವ ಪ್ರಯೋಜನ ಅಥವಾ ಹಾನಿಯನ್ನು ಬಾಹ್ಯತೆ ಅಂತ ಕರಿತೀವಿ. ಉದಾಹರಣೆ ಧನಾತ್ಮಕ ಮತ್ತು ಋಣಾತ್ಮಕ. ರಾಷ್ಟ್ರೀಯ ವರಮಾನ ಮಾಪನ ಮಾಡುವ 3 ವಿಧಾನಗಳು ಉತ್ಪಾದನಾ ವೆಚ್ಚ ಮತ್ತು ವರಮಾನ ವಿಧಾನ ಅಂತ ಇವೆ. ಸೊ ನೆಕ್ಸ್ಟ್ ವರ್ಗಾವಣೆ ಪಾವತಿ ಎಂದರೇನು? ಉದಾಹರಣೆ ಕೊಡಿ ಅಂತ ಇದೆ. ಸೊ ವರ್ಗಾವಣೆ ಪಾವತಿ ಅಂತ ಇದನ್ನು ಕರಿತೀವಿ. ಸರ್ಕಾರ ಮತ್ತು ಉದ್ಯಮ ಘಟಕಗಳಿಂದ ಕುಟುಂಬಗಳು ಪಡೆಯುವ ಪಾವತಿಯನ್ನು ವರ್ಗಾವಣೆ ಪಾವತಿ ಎನ್ನುತ್ತೇವೆ. ಸರ್ಕಾರ ಉದ್ಯಮ ಘಟಕಗಳಿಂದ ಕುಟುಂಬ ಪಡೆಯುವುದಕ್ಕೆ ವರ್ಗಾವಣೆ ಪಾವತಿ ಅಂತೀವಿ. ಉದಾಹರಣೆ ಪಿಂಚಣಿಗಳು, ವಿದ್ಯಾರ್ಥಿ ವೇತನಗಳು ಇವುಗಳಿಗೆ ಏನಂತೀವಿ? ವರ್ಗಾವಣೆ ಪಾವತಿ. ನೆಕ್ಸ್ಟ್ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ ನೋಡ್ಕೊಳ್ಳಿ. ನೈಜ ಜಿ ಡಿ ಪಿ 300, ನಾಮಮಾತ್ರ ಜಿ ಡಿ ಪಿ, ಇದು ನಮ್ಮಾಗಿದೆ ನಾಮ ಆಗಬೇಕು, ನಾಮಮಾತ್ರ ಜಿ ಡಿ ಪಿ 330 ಇದೆ. ಸೊ ಅನ್ನಪ್ರಸರಣವನ್ನು ಲೆಕ್ಕ ಮಾಡಿ ಅಂತ ಇದೆ. ಸೊ ಅನ್ನಪ್ರಸರಣ ಲೆಕ್ಕ ಮಾಡಬೇಕಾದ್ರೆ ಇಷ್ಟೇ ಇದೆ. 330 ಡಿವೈಡೆಡ್ ಬೈ 300 ಈಸ್ ಈಕ್ವಲ್ ಟು 1.1. ನೋಡ್ತಾ ಇರ್ಬೋದು. 330 ನಾಮಮಾತ್ರ ಡಿವೈಡೆಡ್ ಬೈ ನೈಜ ಜಿ ಡಿ ಪಿ ಮಾಡಬೇಕಷ್ಟೆ. ನಾಮಮಾತ್ರ ಜಿ ಡಿ ಪಿ ಡಿವೈಡೆಡ್ ಬೈ ನೈಜ ಜಿ ಡಿ ಪಿ. ಸೊ ಉತ್ತರ ನೋಡ್ಕೊಳ್ಳಿ. 330 ಡಿವೈಡ್ ಬೈ 300 ಮಾಡಿದಾಗ 1.1 ಬರುತ್ತೆ. ಶೇಕಡಾವಾರು ನೋಡಿದ್ರೆ ಅದು ಇಂಟು 100 ಮಾಡಿದಾಗ 110 ಆಗುತ್ತೆ. ಸೊ ನೆಕ್ಸ್ಟ್ ತಪಶೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತದ ಅರ್ಥ ಅಂತ ಇದೆ. ಸೊ ಮೊದಲು ಶೇಖರಣೆ ನೋಡೋಣ. ಮಾರಾಟದಲ್ಲಿ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ಉದ್ಯಮ ಘಟಕದಲ್ಲಿ ಮಾರಾಟ ಮಾಡದೆ ಉಳಿದ ದಾಸ್ತಾನನ್ನು ಯೋಜಿತವಲ್ಲದ ತಪಶೀಲು ಪಟ್ಟಿ ಅಂತ ಕರಿತೀವಿ. ಅದೇ ರೀತಿ ಕುಸಿತ ಅಂತಂದರೆ ಮಾರಾಟದಲ್ಲಿ ಅನಿರೀಕ್ಷಿತ ಏರಿಕೆಯಿಂದ ಉಂಟಾಗುವ ಪಟ್ಟಿಯನ್ನು ಕುಸಿತ ಅಂತ ಕರಿತೀವಿ. ಕನ್ಫ್ಯೂಸ್ ಆಗಬೇಡಿ. ಫಸ್ಟ್ ಒನ್ ಏನಿದೆ? ಶೇಖರಣೆ. ಶೇಖರಣೆ ಅಂದರೆ ಅನಿರೀಕ್ಷಿತ ಇಳಿಕೆ ಸಂಭವಿಸಿದರೆ ದಾಸ್ತಾನು ಏನಾಗುತ್ತೆ? ಇಲ್ಲಿ ಶೇಖರಣೆ ಆಗುತ್ತೆ. ಅದೇ ರೀತಿ ಕುಸಿತ ಅಂತಂದರೆ ಅನಿರೀಕ್ಷಿತ ಮಾರಾಟ ಹೆಚ್ಚಾದಾಗ ಕುಸಿತ ಉಂಟಾಗುತ್ತೆ. ಎಷ್ಟು ನೆನ್ಪಿಟ್ರೆ ಸಾಕು. ಕೊನೆಯ ಪ್ರಶ್ನೆ, ಚಿಲ್ಲರೆ ಸಗಟು ಬೆಲೆ ಅರ್ಥ ಅಂತ ಇದೆ. ಸೊ ಚಿಲ್ಲರೆ ಬೆಲೆ ಒಬ್ಬ ಗ್ರಾಹಕ ಪಾವತಿಸುವ ಬೆಲೆಗೆ ಚಿಲ್ಲರೆ ಬೆಲೆ ಎಂದು ಕರೆಯುತ್ತೇವೆ. ಒಬ್ಬ ಗ್ರಾಹಕ ಪಾವತಿಸಿದರೆ ಚಿಲ್ಲರೆ ಬೆಲೆ. ಸಗಟು ಬೆಲೆ ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವ ಬೆಲೆಗೆ ಏನಂತ ಕರಿತೀವಿ? ಸಗಟು ಬೆಲೆ ಅಂತ ಕರಿತೀವಿ. ಸೊ ಕೊನೆಯ ಅಧ್ಯಾಯ 5. ಇದರಿಂದ ಸಹ 2+2 ಅಂದರೆ 2 ಅಂಕದ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ಇದು ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. ಸರ್ಕಾರದ ಮುಂಗಡ ಪತ್ರದ ಯಾವುದಾದರೂ 2 ಮುಖ್ಯ ಉದ್ದೇಶಗಳನ್ನು ಬರೆಯಿರಿ ಅಂತ ಇದೆ. ಸೊ ಬಜೆಟ್ನ ಉದ್ದೇಶ ಏನಾಗಿರುತ್ತೆ ನೋಡ್ತಾ ಹೋಗೋಣ. ಒಂದು ಹಂಚಿಕೆಯ ಕಾರ್ಯ, ಇನ್ನೊಂದು ಪುನರ್ ಹಂಚಿಕೆಯ ಕಾರ್ಯ, ಇನ್ನೊಂದು ಸ್ಥಿರೀಕರಣ ಕಾರ್ಯ. ಯಾವುದಾದ್ರೂ 2 ಬರೀರಿ ಸಾಕು. ನೆಕ್ಸ್ಟ್ ಸಾರ್ವಜನಿಕ ಸರಕು ಖಾಸಗಿ ಸರಕಿನ ನಡುವಿನ ವ್ಯತ್ಯಾಸ ಅಂತ ಇದೆ. ಸೊ ಸಾರ್ವಜನಿಕ ಸರಕು ನೋಡ್ತಾ ಇರ್ಬೋದು. ಸಾರ್ವಜನಿಕ ಸರಕು ಸರ್ಕಾರವೇ ಪೂರೈಸಬೇಕಾಗುತ್ತದೆ. ಫಸ್ಟ್ ಪಾಯಿಂಟ್. ಏಕೆ ಅಂತಂದರೆ ಸಾರ್ವಜನಿಕ ಸರಕುಗಳ ಲಾಭವು ಬಳಕೆದಾರರು ಹಣ ಪಾವತಿಸದೇ ಇದ್ದರೂ ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಇವುಗಳಿಗೆ ಏನಂತ ಕರಿತೀವಿ? ಸಾರ್ವಜನಿಕ ಸರಕುಗಳು. ಖಾಸಗಿ ಸರಕು ಅಂತಂದರೆ ಬಟ್ಟೆ, ಕಾರು, ಆಹಾರ ಪದಾರ್ಥಗಳಂಥ ಸರಕುಗಳಿಗೆ ಏನಂತೀವಿ? ಖಾಸಗಿ ಸರಕುಗಳು. ಈ ಸರಕುಗಳಿಗೆ ಸಂಬಂಧಿಸಿದಂತೆ
ಯಾರು ಹಣ ಪಾವತಿಸುತ್ತಾರೋ ಅವರು ಮಾತ್ರ ಅದರ ಲಾಭವನ್ನು ಪಡೆಯುತ್ತಾರೆ. ನೆಕ್ಸ್ಟ್, ಸಾರ್ವಜನಿಕ ಸರಕು ಸರ್ಕಾರವೇ ಏಕೆ ಪೂರೈಸಬೇಕು ಅಂತ ಇದೆ. ಸೊ ಏಕೆ ಪೂರೈಸಬೇಕು ಅಂತಂದರೆ, ಆಡಳಿತ, ರಕ್ಷಣೆ, ರಸ್ತೆ, ಸಾರ್ವಜನಿಕ ಸರಕು ಸರ್ಕಾರನೇ ಪೂರೈಸಬೇಕಾಗುತ್ತದೆ. ಏಕೆ ಅಂತಂದರೆ, ಸಾರ್ವಜನಿಕ ಸರಕುಗಳ ಲಾಭವು ಒಬ್ಬ ಅನುಭೋಗಿಗೆ ಸೀಮಿತವಾಗಿರದೆ ಎಲ್ಲರಿಗೂ ಲಭ್ಯವಾಗುತ್ತದೆ. ಅದಕ್ಕೋಸ್ಕರ ಸರ್ಕಾರನೇ ಪೂರೈಸಬೇಕಾಗುತ್ತದೆ. ನೆಕ್ಸ್ಟ್, ಪುಕ್ಕಟೆ ಸವಾರರೆಂದರೆ ಯಾರು, ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ಅಂತ ಇದೆ. ಹಣ ಪಾವತಿಸದೆ ಸರಕುಗಳನ್ನು ಬಳಸಿದರೆ ಪುಕ್ಕಟೆ ಸವಾರರು ಎಂದು ಕರೆಯುತ್ತೇವೆ. ನೆನ್ಪಿಟ್ಕೊಳ್ಳಿ, ಹಣ ಪಾವತಿಸದೆ ಸರಕು ಬಳಸಿದರೆ ಪುಕ್ಕಟೆ ಸವಾರರು. ಹೀಗೆ ಏಕೆ ಕರಿತೀವಿ ಅಂತಂದರೆ, ಉಚಿತವಾಗಿ ಪಡೆದುದಕ್ಕೆ ಯಾವುದೇ ಪಾವತಿಯನ್ನು ಅವರು ಸ್ವ ಇಚ್ಛೆಯಿಂದ ಮಾಡುವುದಿಲ್ಲ. ಅದಕ್ಕೋಸ್ಕರ ಅವರನ್ನು ಪುಕ್ಕಟೆ ಸವಾರರು ಅಂತ ಕರಿತೀವಿ. ಎರಡು ತೆರಿಗೆಗಳಿಗೆ ಉದಾಹರಣೆ ಕೊಡಬೇಕು. ಒಂದು ಪ್ರತ್ಯಕ್ಷ, ಇನ್ನೊಂದು ಪರೋಕ್ಷ. ಪ್ರತ್ಯಕ್ಷ ತೆರಿಗೆಗೆ ವೈಯಕ್ತಿಕ ವರಮಾನ ತೆರಿಗೆ, ಪರೋಕ್ಷ ತೆರಿಗೆಗೆ ಆಮದು ರಫ್ತು ಸುಂಕ ಮತ್ತು GST, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಇದೆ ನೋಡಿ, ಸರಕು ಸೇವಾ ತೆರಿಗೆ, ಅದನ್ನು ಬರಿಬಹುದು. ನೆಕ್ಸ್ಟ್ ಒನ್, ಕೇಂದ್ರ ಸರ್ಕಾರದ ಯಾವುದಾದರೂ ಎರಡು ತೆರಿಗೆತರ ಆದಾಯಗಳನ್ನು ತಿಳಿಸಿ ಅಂತ ಇದೆ. ಸೊ ತೆರಿಗೆತರ ಆದಾಯಗಳು ಎರಡು ಯಾವಂತಂದರೆ, ಬಡ್ಡಿ ಸ್ವೀಕೃತಿ, ಲಾಭಾಂಶ, ಶುಲ್ಕಗಳು. ಎರಡು ಬರೀರಿ ಸಾಕು, 4 ಇವೆಯಲ್ಲಿ. ಸೊ ಆರಿರ್ತಕ್ಕಂಥದ್ದು ಯಾವುದಾದ್ರೂ ಎರಡು ಬರೆದ್ರೆ ಸಾಕು. 7ನೇ ಪ್ರಶ್ನೆ, ಯೋಜನಾ ಕಂದಾಯ ವೆಚ್ಚದ ಭಾಗಗಳು ಅಂತ ಇದೆ. ಸೊ ಯೋಜನಾ ಕಂದಾಯ ವೆಚ್ಚದ ಭಾಗಗಳು ಯಾವುದು? ಕೇಂದ್ರ ಯೋಜನೆಗಳು, ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶ ಯೋಜನೆಗಳು ಅಂತ ಕರಿತೀವಿ. ಇವೆರಡು ಬರೆದ್ರೆ ಸಾಕು. ನೆಕ್ಸ್ಟ್, ಮಿಗುತೆ ಮುಂಗಡಪತ್ರ, ಕೊರತೆ ಮುಂಗಡಪತ್ರ ನಡುವಿನ ವ್ಯತ್ಯಾಸ ಬರೆಯಿರಿ ಅಂತ ಇದೆ. ಸೊ ಫಸ್ಟ್ ಒನ್ ನೋಡ್ತಾ ಇರ್ಬೋದು, ಮಿಗುತೆ. ಮುಂಗಡಪತ್ರ ತೆರಿಗೆ ಸಂಗ್ರಹಣೆ, ಆದಾಯ ವೆಚ್ಚಕ್ಕಿಂತ ಅಧಿಕ ಇದ್ದರೆ ಅದನ್ನು ಉಳಿತಾಯ ಮುಂಗಡಪತ್ರ ಅಂತ ಕರಿತೀವಿ. ಆದಾಯ ಹೆಚ್ಚಿದ್ದು ವೆಚ್ಚ ಕಡಿಮೆ ಇದ್ದರೆ ಉಳಿತಾಯ ಮುಂಗಡಪತ್ರ. ಇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಕಂಡುಬರುತ್ತದೆ. ಕೊರತೆ ಮುಂಗಡಪತ್ರ ಅಂತಂದರೆ ಏನಿಲ್ಲಿ? ಕೊರತೆ ಮುಂಗಡಪತ್ರ ಅಂದರೆ ವೆಚ್ಚ ಆದಾಯಕ್ಕಿಂತ ಅಧಿಕವಾಗಿದ್ದರೆ ಕೊರತೆ ಮುಂಗಡಪತ್ರ ಅಂತ ಕರಿತೀವಿ. ಅಂದರೆ ವೆಚ್ಚ ಹೆಚ್ಚಾಗಿರುತ್ತದೆ, ಆದಾಯ ಕಡಿಮೆ ಆಗಿರುತ್ತದೆ. ಇದನ್ನು ಕೊರತೆ ಮುಂಗಡಪತ್ರ ಅಂತ ಕರಿತೀವಿ. ಸೊ ಇವು ಯಾವ ರಾಷ್ಟ್ರದಲ್ಲಿ ಕಂಡುಬರುತ್ತವೆ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ. ಸೊ ನೆಕ್ಸ್ಟ್ ಒನ್ ನೋಡ್ತಾ ಇರ್ಬೋದು, ಪ್ರಮಾಣಾನುಗುಣ ಆದಾಯ ತೆರಿಗೆ ಸ್ವಯಂಚಾಲಿತ ಕಂಪನ ಗ್ರಾಹಕವಾಗಿ ಏಕೆ ಕೆಲಸ ಮಾಡುತ್ತದೆ ಅಂತ ಇದೆ. ಸೊ ಉತ್ತರ ಇಲ್ಲಿದೆ, ನೋಡ್ತಾ ಇರ್ಬೋದು. ಇದು ವೆಚ್ಚ ಮಾಡಬಹುದಾದ ಆದಾಯ ಮತ್ತು ಅನುಭೋಗಿಗಳ ವೆಚ್ಚವನ್ನು GDPಯಲ್ಲಿ ಏರಿಳಿತಗಳಿಗೆ ಕಡಿಮೆ ಸಂವೇದನಾಶೀಲವಾಗಿಸುತ್ತದೆ. ಅದೇ ರೀತಿ ಇನ್ನೊಂದು ಹೇಳಬೇಕಾದ್ರೆ, GDP ಏರಿಕೆಯಿಂದ ವೆಚ್ಚ ಮಾಡಬಹುದಾದ ಆದಾಯ ಹೆಚ್ಚುತ್ತದೆ. ಆದಾಯದ ಒಂದು ಭಾಗ ತೆರಿಗೆಯಾಗಿ ಹೋಗುವುದರಿಂದ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ. ಆರ್ಥಿಕ ಹಿಂಜರಿತ ಅವಧಿಯಲ್ಲಿ GDP ಕಡಿಮೆ ಆದಾಗ ವೆಚ್ಚ ಮಾಡಬಹುದಾದ ಆದಾಯ ಅದಕ್ಕಿಂತ ಕಡಿಮೆ ವೇಗದಲ್ಲಿ ಇಳಿಯುತ್ತದೆ ಮತ್ತು ತೆರಿಗೆ ಹೊಣೆಗಾರಿಕೆಯನ್ನು ನಿಗದಿಪಡಿಸಿದಾಗ ಇಳಿಕೆಯಾಗುವಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗೋದಿಲ್ಲ. ಸೊ ಇದು ಸ್ವಲ್ಪ ಟಫ್ ಅನಿಸಿದರೂ ಸಹ ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಯಾಕಂದರೆ ಈ ಅಧ್ಯಾಯದಿಂದ 2 ಪ್ರಶ್ನೆಗಳು ಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು, ಸಾಲಗಳನ್ನು ಬಂಡವಾಳ ಸ್ವೀಕೃತಿಗಳೆಂದು ಪರಿಗಣಿಸಲಾಗುತ್ತದೆ ಏಕೆ ಅಂತ ಇದೆ. ಸಾಲಗಳಿಗೆ ನಾವೇನಂತೀವಿ? ಬಂಡವಾಳ ಸ್ವೀಕೃತಿ ಅಂತೀವಿ. ಏಕೆ ಅಂತಂದರೆ, ಹೊಣೆಗಾರಿಕೆಯನ್ನು ಸೃಷ್ಟಿಸುವ ಅಥವಾ ಹಣಕಾಸಿನ ಆಸ್ತಿಗಳನ್ನು ಕಡಿಮೆ ಮಾಡುವಂತಹ ಸರ್ಕಾರದ ಎಲ್ಲ ಸ್ವೀಕೃತಿಗಳಿಗೆ ಏನಂತೀವಿ? ಬಂಡವಾಳ ಸ್ವೀಕೃತಿಗಳು ಅಂತ ಕರಿತೀವಿ. ಯಾಕಂದರೆ ಇವು ಹಣಕಾಸಿನ ಆಸ್ತಿ ಕಡಿಮೆ ಮಾಡ್ತಾ ಇವೆ, ಅದಕ್ಕೋಸ್ಕರ ಇವುಗಳಿಗೆ ಏನಂತೀವಿ? ಬಂಡವಾಳ ಸ್ವೀಕೃತಿಗಳು. ಅದೇ ರೀತಿ ದೇಶದೊಳಗೆ ದೇಶದ ಹೊರಗೆ ಅಂದರೆ ಆಂತರಿಕ ಬಾಹ್ಯ ಸಾಲವನ್ನು ಪಡೆಯುವ ಮೂಲಕ ಮರುಪಾವತಿಸುವ ಸಾಲದ ಹೊಣೆಗಾರಿಕೆ ಇದರಿಂದ ಸೃಷ್ಟಿಯಾಗುತ್ತದೆ. ಸೊ ಬಂಡವಾಳ ಹಿಂತೆಗೆಯುವ ಮೂಲಕ ಆಸ್ತಿಗಳನ್ನು ಮಾರಾಟ ಮಾಡಿ ಇವುಗಳನ್ನು ಕಡಿಮೆ ಮಾಡಬೇಕಾಗುತ್ತದೆ. ಹೂಡಿಕೆ ಹಿಂತೆಗೆತಂದರೆ ಸರ್ಕಾರ ಉದ್ಯಮಗಳನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾರೆ. ಇಲ್ಲಿ ಆಸ್ತಿಗಳನ್ನು ಮಾರಾಟ ಮಾಡಿ ಇಂಥವುಗಳು ಸರಿಪಡಿಸ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಹೇಳಬೇಕಾದ್ರೆ 4 ಅಂಕದ ಪ್ರಶ್ನೆಗಳು. 4 ಅಂಕಕ್ಕೆ ಒಟ್ಟಾರೆಯಾಗಿ 5 ಪ್ರಶ್ನೆ ಪರೀಕ್ಷೆಯಲ್ಲಿ ಬರುತ್ತೆ, ಅಂದರೆ 20 ಅಂಕ ಪಡಿಬೋದು. ಸೊ ನನ್ನ ಪ್ರಕಾರ ಹೇಳಬೇಕಾದ್ರೆ ಇಲ್ಲಿ ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1, 4, 5, ಮ್ಯಾಕ್ರೋ ಎಕನಾಮಿಕ್ಸ್ ಅಧ್ಯಾಯ 1, 3, 6. ಸೊ ಇವು 6 ಅಧ್ಯಾಯಗಳಲ್ಲಿ ನಿಮಗೆ ಸುಲಭ ಎನಿಸಿರ್ತಕ್ಕಂಥ ಯಾವುದಾದ್ರೂ 5 ಅಧ್ಯಾಯಗಳನ್ನು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಆ 5 ಅಧ್ಯಾಯದ ಪ್ರಶ್ನೆಗಳು ಯಾವುವು, ಉತ್ತರಗಳು ಯಾವುವು ಅಂತ ತೋರಿಸ್ತಾ ಹೋಗ್ತೀನಿ, ನೋಡಬಹುದು. ಸೂಕ್ಷ್ಮದಲ್ಲಿ
ಅಧ್ಯಾಯ 1 ಯಾವುದು ಇಂಟ್ರಡಕ್ಷನ್ ಅಂತಿದೆ. ಸೊ ಇಂಗ್ಲೀಷ್ ಮೀಡಿಯಮ್ನ ಹೇಳಬೇಕಾದ್ರೆ ಸಿಂಪಲ್ ಎಕನಾಮಿ ಅಂತ ಒಂದು ಪ್ರಶ್ನೆ ಇದೆ. ಸರಳ ಆರ್ಥಿಕತೆ, ಕೃಷಿ, ನೇಕಾರ, ಶಿಕ್ಷಕರ ಕುರಿತು ಬರೆಯಿರಿ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನನ್ನ ಯೂಟ್ಯೂಬ್ನಲ್ಲಿ ವಿಡಿಯೋ ಇದೆ. ಸೊ ನೀವು ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ. ಇದರ ಉತ್ತರದ ವಿಡಿಯೋವನ್ನು ನೋಡ್ಬೋದು. ಸೊ ಲಾಂಗ್ ಕ್ವಶನ್ಗಳಿಗೆ ಸಂಬಂಧಪಟ್ಟಂತೆ ಸಪ್ರೇಟ್ ವಿಡಿಯೋಗಳಿವೆ. ಇಲ್ಲಿ ಯಾವ ಪ್ರಶ್ನೆ ಅಂತ ಹೇಳ್ತೀನಿ, ನೋಡ್ತಾ ಹೋಗೋಣ. ಇಲ್ಲಿ ವಿತ್ ಆನ್ಸರ್ ಸಹ ಇದೆ, ಇಲ್ಲಿ ಆನ್ಸರು ನೋಡ್ತಾ ಇರ್ಬೋದು ನೀವು. ಇಲ್ಲಿ ಬರಿಬೇಕಾಗಿದ್ದೇನೆ, ಇಲ್ಲಿ ಕೃಷಿ ಕುಟುಂಬ, ಒಬ್ಬ ರೈತನ ಉದಾಹರಣೆ ಬರೀಬೇಕು, ಒಬ್ಬ ನೇಕಾರ ಏನು ಮಾಡ್ತಾನೆ ಬರೀಬೇಕು, ಶಿಕ್ಷಕರ ಉದಾಹರಣೆ ಬರೀಬೇಕು. ಸೊ ನೆಕ್ಸ್ಟ್ ಉತ್ಪಾದನಾ ಸಾಧ್ಯತಾ ಗಡಿಯನ್ನು ವಿವರಿಸಿ ಅಂತ ಇದೆ. ಇದು 2 ಅಂಕಕ್ಕೆ ಸಹ ಇಂಪಾರ್ಟೆಂಟ್ ಆಗಿದೆ. ಅಲ್ಲಿ ಮೀನಿಂಗ್ ಓದಿ. ನೆಕ್ಸ್ಟ್ ಒಂದು ಇಲ್ಲಿ ಟೇಬಲ್ ಕಾಣಿಸ್ತಾ ಇದೆಯಲ್ಲ, ಇಷ್ಟು ಟೇಬಲ್ ಹಾಕಿದ ನಂತರ ಒಂದು ಡೈಗ್ರಾಮ್ ಬರುತ್ತೆ. ಸೊ ಈ ಡೈಗ್ರಾಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಆಯಿತು. ಸೊ ನೆಕ್ಸ್ಟ್ ಕೇಂದ್ರೀಯ ಆರ್ಥಿಕ ಸಮಸ್ಯೆಗಳು ಅಂತ ಇದೆ. ಇದು 2 ಅಂಕಕ್ಕೆ ಸಹ ಇಂಪಾರ್ಟೆಂಟ್ ಇದೆ, 4 ಅಂಕದಲ್ಲಿ ಸಹ ಇದೆ. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಹೇಗೆ ಅಂದರೆ ಶ್ರಮ ಮತ್ತು ಬಂಡವಾಳ ಸಾಂದ್ರ ಬರುತ್ತೆ, ಯಾರಿಗಾಗಿ ಉತ್ಪಾದಿಸಬೇಕು. ಇವು 3 ಬರೆದ್ರೆ ಸಾಕು, 5 ಪಾಯಿಂಟ್ಸ್ ಬರುತ್ತೆ. ಆದರೆ ಸಹ ನೀವು 3 ಬರೀರಿ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳು ಸಹ ಇವೆ, ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಕೊಟ್ಟಿರ್ತೀನಿ, ಅವುಗಳನ್ನು ನೋಡ್ಕೊಳ್ಳಿ. ಇಲ್ಲಿ ಪ್ರಶ್ನೆ ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕತೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಸೊ ಕೇಂದ್ರ ಸರ್ಕಾರ ಕಾರ್ಯನಿರ್ವಹಿಸುವುದಕ್ಕೆ ಏನಂತೀವಿ, ಇಲ್ಲಿ ಕೇಂದ್ರೀಯ ಯೋಜಿತ. ಎಕ್ಸಾಂಪಲ್ ರಷ್ಯಾ, ಚೀನಾ, ಉತ್ತರ ಕೊರಿಯಾ, ಕ್ಯೂಬಾ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ, ನೋಡ್ಬೋದು. ಸೊ ನಿಮಗೆ ವಿತ್ ಆನ್ಸರ್ ಏನಾದರೂ ವಿಡಿಯೋ ಬೇಕಂತ ಅನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಹ ಇನ್ನೂ ಸ್ಪಷ್ಟವಾಗಿ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟ್ ಕ್ವಶನ್, ಮಾರುಕಟ್ಟೆ ಆರ್ಥಿಕತೆ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಆಲ್ರೆಡಿ ಬಿಟ್ಟಿದ್ದೀನಿ, ನೋಡ್ಕೊಳ್ಬೋದು. ಸೊ ನೆಕ್ಸ್ಟ್ ಅಧ್ಯಾಯ 4 ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 4 ಕ್ವಶನ್ ನೋಡ್ತಾ ಇರ್ಬೋದು. ಪರ್ಫೆಕ್ಟ್ ಕಾಂಪಿಟೇಷನ್ ಡಿಫೈನಿಂಗ್ ಫೀಚರ್ಸ್ ಅಂತ ಇದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ನಿರೂಪಿಸುವ ಲಕ್ಷಣಗಳು ಅಂತ ಇದೆ. ಸೊ ಒಂದು 4 ಲಕ್ಷಣ ಬರುತ್ತೆ. 4 ಲಕ್ಷಣಗಳಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು ನೀವಿಲ್ಲಿ, ಇದೇ ಅಧ್ಯಾಯದಿಂದ. ಯಾವುದಂದರೆ, ಈ ಕೆಳಗಿನ ಕೋಷ್ಟಕವನ್ನು ಪರಿಪೂರ್ಣ ಪೈಪೋಟಿ ಉದ್ಯಮ ಒಟ್ಟು ಆದಾಯ, ಒಟ್ಟು ಹೆಚ್ಚಿನ ಪಟ್ಟಿಯನ್ನು ತೋರಿಸುತ್ತದೆ. ಪ್ರತಿ ಉತ್ಪನ್ನ ಹಂತದ ಲಾಭವನ್ನು ಲೆಕ್ಕ ಮಾಡಿ ಮತ್ತು ಸರಕಿನ ಬೆಲೆಯನ್ನು ನಿರ್ಧರಿಸಿ ಅಂತ ಇದೆ. ಸೊ ಇದರಲ್ಲಿ ಜಸ್ಟ್ ನಿಮಗೆ ಲಾಭ, ಮಾರುಕಟ್ಟೆ, ಬೆಲೆ ಡಿಸೈಡ್ ಮಾಡಬೇಕಷ್ಟೆ. TR/TCಯನ್ನು ಕೊಟ್ಟಿರ್ತಾರೆ. ಸೊ ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ ನೋಡ್ಕೊಳ್ಳಿ. TR - TC ಮಾಡಿದರೆ ಲಾಭವನ್ನು ಕಂಡು ಹಿಡಿಯಬಹುದು. TR - TC ಯಾವ ರೀತಿ ಅಂತಂದರೆ, ಇಲ್ಲಿ 0 - 5 ಮಾಡಿದರೆ ಉತ್ತರ ಎಷ್ಟು ಬರುತ್ತೆ, -5 ಬರುತ್ತೆ. ಸೊ ನೆಕ್ಸ್ಟ್ 5 - 7 ಮಾಡಿದರೆ ಎಷ್ಟು ಬರುತ್ತೆ, -2. 10 - 10 0, 15 - 12 3, 20 - 15 5, 25 - 23 2, 30 - 33 -3, 35 - 40 -5 ಬರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಕಾಲಮ್ ಇದೆ ನೋಡಿ, ಮಾರ್ಕೆಟ್ ಪ್ರೈಸ್ ಅಂತ. ಅದು ಯಾವ ರೀತಿ ಬಂತು ಅಂದರೆ, ಈ ಕಾಲಮ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ TR ಅಂತ. ಸೊ 5 / 1 5, 10 / 2 5, 15 / 3 5, 20 / 4 5, ಅದೇ ರೀತಿ 30 / 6 5, 35 / 7 5. ಈ ರೀತಿ ಆನ್ಸರ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಇಯರ್ ಎಕ್ಸಾಮ್ನಲ್ಲಿ ಬಂದಿತ್ತು, ಚೆನ್ನಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಸ್ಥಗಿತತೆಯ ಬಿಂದು ಅಥವಾ ಮುಚ್ಚುವ ಬಿಂದು, ಸಾಮಾನ್ಯ ಲಾಭ, ಸಮಸ್ಥಿತಿ ಬಿಂದು ಅಂತ ಇದೆ. ಸೊ ಇದೊಂದು ಸ್ವಲ್ಪ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಉದ್ಯಮ ಘಟಕದ ಪೂರೈಕೆ ರೇಖೆ ನಿರ್ಧರಿಸುವ ಅಂಶಗಳು. ಇದು 2 ಅಂಕಕ್ಕೂ ಇಂಪಾರ್ಟೆಂಟ್ ಇದೆ. 2 ಬಂದಿಲ್ಲ ಅಂದರೆ 4 ಅಂಕಕ್ಕಾದರೂ ಬಂದೇ ಬರುತ್ತೆ. ಸೊ ತಂತ್ರಜ್ಞಾನದ ಪ್ರಗತಿ ಆಗಿರ್ಬೋದು, ಆದಾನದ ಬೆಲೆಗಳು, 2 ಪಾಯಿಂಟ್ಸ್ ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ವಿಡಿಯೋ ಇದೆ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ, ಸೊ ನೋಡಬಹುದು. ಇದೊಂದು ಸರಿಯಾಗಿ ಓದ್ಕೊಳ್ಳಿ, 4 ಅಂಕಕ್ಕೆ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ ಅಧ್ಯಾಯ 5. ಅಧ್ಯಾಯ 5ರಿಂದ ಪ್ರಾಬ್ಲಮೆಟಿಕ್ ಕ್ವಶನ್, Q = 200 - P. ನೆಕ್ಸ್ಟ್ ಒನ್ Q = 10 + P ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಮಾಡಿದರೆ 4 ಅಂಕಗಳನ್ನು ಪಡಿಬಹುದು. ಸೊ ಇದರ ಉತ್ತರ ಸಹ ಕೊಟ್ಟಿರ್ತೀನಿ, ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ನೋಡಬಹುದು. ಸೊ ನೆಕ್ಸ್ಟ್ ಬೇಡಿಕೆ ಪೂರೈಕೆಯ ಪಲ್ಲಟಗಳು ಅಂತ ಇದೆ. ಸೊ ಪಲ್ಲಟಗಳು ಹೆಡ್ಡಿಂಗ್ ಬರೀಬೇಕು, ಬೇಡಿಕೆ, ಪೂರೈಕೆ, ಪ್ರಮಾಣ, ಬೆಲೆ. ಸೊ ಫಸ್ಟ್ ಪಲ್ಲಟ ಏನಿದೆ, ಬಲಗಡೆ ಹೆಚ್ಚಾಗುತ್ತದೆ, ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು, ಹಾಗೆ ಇರ್ಬೋದು. ಎಡಗಡೆ ಕಡಿಮೆ ಆಗುತ್ತದೆ, ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ನೆಕ್ಸ್ಟ್ ಎಡಗಡೆ ಎಡಗಡೆ. ಸೊ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಇದೆ. ಸೊ ಇದು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಮುಕ್ತ ಪ್ರವೇಶ ನಿರ್ಗಮನದಿಂದ ಮಾರುಕಟ್ಟೆ ಸಮತೋಲನದ ಮೇಲೆ ಆಗುವ ಪರಿಣಾಮವೇನು ಅಂತ ಇದೆ. ಸೊ ಇದೊಂದು ಕ್ವಶನ್ ಇಂಗ್ಲೀಷ್ ಮೀಡಿಯಮ್ನವ್ರಿಗೆ ಹೇಳಬೇಕಾದ್ರೆ ಈ ಅಧ್ಯಾಯದಿಂದ ಬರ್ತಕ್ಕಂಥ 4 ಅಂಕದ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಿ.
ಸೊ ನೆಕ್ಸ್ಟ್ ಬೆಲೆ ಮಿತಿ, ಪ್ರೈಸ್ ಫ್ಲೋರ್ ಆ್ಯಂಡ್ ಪ್ರೈಸ್ ಸೀಲಿಂಗ್ ಅಂತ ಎರಡು ಪ್ರಶ್ನೆ ಇವೆ ನೋಡಿ. ಅವೆರಡು ಸಹ ಪರ್ಫೆಕ್ಟಾಗಿ ಓದ್ಕೊಳ್ಬೇಕು. ಯಾವುದಾದ್ರೂ ಒಂದು ಬಂದರೆ ಬರಬಹುದು. ಬೆಲೆ ಅಂತಸ್ತು ಅಂತಕ್ಕಂಥದ್ದು ವಿತ್ ಡೈಗ್ರಾಮ್ ಓದ್ಕೊಳ್ಳಿ. ಸೊ ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಅಧ್ಯಾಯ 1 ತುಂಬ ಸುಲಭವಾಗಿರ್ತಕ್ಕಂಥ ಒಂದು 3 ಪ್ರಶ್ನೆಗಳಿವೆ, ಅಷ್ಟು ಓದಿದರೆ ಸಾಕು. ಸೂಕ್ಷ್ಮ ಸಮಗ್ರದಲ್ಲಿ ಅರ್ಥಶಾಸ್ತ್ರದ ವ್ಯತ್ಯಾಸಗಳು, ಇದು ಅಧ್ಯಾಯ 1ರಲ್ಲಿ ಸಹ ಓದಿದ್ದೀವಿ. ಇಲ್ಲೂ ಸಹ ಅದೇ ಪ್ರಶ್ನೆ ಇದೆ. ಇದು 4 ಅಂಕಕ್ಕೆ, ಅಲ್ಲಿ 2 ಅಂಕಕ್ಕೆ ಇರ್ತಕ್ಕಂಥದ್ದು ಸೂಕ್ಷ್ಮ ಸಮಗ್ರದ ನಡುವಿನ ವ್ಯತ್ಯಾಸ. ಸೊ ಇದೊಂದು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಒಂದು 5 ಪಾಯಿಂಟ್ಸ್ ಬರೆದ್ರೂ ಸಹ ನಡೆಯುತ್ತೆ. ನೆಕ್ಸ್ಟ್ ಸಮಗ್ರ ಅರ್ಥಶಾಸ್ತ್ರದ ಉಗಮ, ಸಮಗ್ರ ಅರ್ಥಶಾಸ್ತ್ರ ಯಾವ ರೀತಿ ಉಗಮವಾಯಿತು ಅಂತ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿ. ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯವೈಖರಿ, ಇದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾಮನ್ನಾಗಿ ಹೆಚ್ಚು ಕೇಳಿದ್ರೆ ಇದೇ ಕೇಳಬಹುದು ಅಂತ ಅನಿಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಇದೆ, ನೀವು ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರ ಕುಟುಂಬ ವಲಯದ ಪಾತ್ರ ಅಂತ ಇದೆ. ಸೊ ಸರ್ಕಾರ ಏನು ಮಾಡುತ್ತೆ ದೇಶದಲ್ಲಿ, ಕುಟುಂಬಗಳು ಏನು ಮಾಡುತ್ತವೆ ಅಂತ ಅಷ್ಟು ಉತ್ತರ ಬರೆದ್ರೆ ಸಾಕು. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಉತ್ತರ ನೋಡ್ತಾ ಇರಬಹುದು. ನೆಕ್ಸ್ಟ್ ಒನ್ ಅಧ್ಯಾಯ 3 ಹಣ ಮತ್ತು ಬ್ಯಾಂಕಿಂಗ್, ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಕರಿತೀವಲ್ಲ. ಸೊ ಇದರಲ್ಲಿ ಹಣವು ಅತ್ಯಂತ ಏನಂದರೆ ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ, ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಇದೆ. ಸೊ ಇದು ಉತ್ತರ ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಅಂತ ಇಷ್ಟು ಬರೆದ್ರೆ ಆಯಿತು. ನೆಕ್ಸ್ಟ್ ರಿಸರ್ವ್ ಬ್ಯಾಂಕಿನ ಕಾರ್ಯವನ್ನು ವಿವರಿಸಿ ಅಂತ ಇದೆ. ಸೊ ರಿಸರ್ವ್ ಬ್ಯಾಂಕ್ ಬಗ್ಗೆ ಸ್ವಲ್ಪ 2 ಲೈನ್ ಇಂಟ್ರಡಕ್ಷನ್ ಬರೆದು, ಕಾರ್ಯ ಏನಿದೆ ಕರೆನ್ಸಿಗಳ ಮುದ್ರಣ, ಬ್ಯಾಂಕುಗಳ ಬ್ಯಾಂಕು, ಸಾಲ ನಿಯಂತ್ರಣ, ಹಣದ ಮಾರುಕಟ್ಟೆ ನಿಯಂತ್ರಣ, ಅಂತಿಮ ಋಣದಾತ, ಈ ರೀತಿ ಒಂದು 5 ಪಾಯಿಂಟ್ಸ್ ಇವೆ. ಒಂದು 4 ಬರೆದು ಎಕ್ಸ್ಪ್ಲೇನ್ ಬರೆದ್ರೂ ಸಾಕಾಗುತ್ತೆ. ಹಣದ ಶಾಸನಬದ್ಧ ವ್ಯಾಖ್ಯಾನಗಳು ಎಷ್ಟಿವೆ ಇಲ್ಲಿ? 4 ಪಾಯಿಂಟ್ಸ್, M1, M2, M3 ಆ್ಯಂಡ್ M4 ಅಂತ ಇದೆ. ಸೊ M1 CU ಪ್ಲಸ್ DD, M2 M1 ಪ್ಲಸ್ POSD, M3 M1 ಪ್ಲಸ್ TD, M3 ಪ್ಲಸ್ TPOD. ಇಷ್ಟು ನೆನ್ಪಿಟ್ರೆ ಸಾಕು. ಸೊ ಶಾರ್ಟ್ ಕ್ವಶನ್ ಇವೆ, ನೆನ್ಪಿಡ್ಬೋದು. ಈ ವಿಡಿಯೋದಲ್ಲಿ 65 ಪ್ಲಸ್ ಅಂತ ಕೊಟ್ಟಿದ್ದು ನೋಡ್ರಿ, ಅದು ನೀವು ಶಾರ್ಟ್ ಕ್ವಶನ್ ಸಹ ಇದರಿಂದ ಕವರ್ ಆದರೆ 65ಕ್ಕಿಂತ ಹೆಚ್ಚು ಅಂಕಗಳು ಪಡಿತೀರಾ. M1 M2 ಸಂಕುಚಿತ ಹಣ, M3 M4 ವಿಶಾಲ ಹಣ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಹಣದ ಬೇಡಿಕೆ, ವ್ಯವಹಾರ ಉದ್ದೇಶ ಮತ್ತು ಸಟ್ಟ ವ್ಯಾಪಾರ ಉದ್ದೇಶ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಉತ್ತರ ನೋಡ್ತಾ ಇರಬಹುದು. ಇವುಗಳಿಗೆ ಸಂಬಂಧಪಟ್ಟಂತೆ ವಿಡಿಯೋ ಬೇಕಂದರೆ ಕಾಮೆಂಟ್ ಮಾಡಿ, ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ವಾಣಿಜ್ಯ ಬ್ಯಾಂಕುಗಳ ಕಾರ್ಯಗಳನ್ನು ಕುರಿತು ವಿವರಿಸಿ ಅಂತ ಇದೆ. ಇದು ಠೇವಣಿ ಆಗಬೇಕು. ಠೇವಣಿಗಳ ಸ್ವೀಕಾರ, ಸಾಲ ನೀಡಿಕೆ, ಪತ್ತು ನಿರ್ಮಾಣ, ಭದ್ರತೆಗಳ ಖರೀದಿ ಮಾರಾಟ, ವಿದೇಶಿ ವಿನಿಮಯ ಕಾರ್ಯ, ಇತರೆ ಸೌಲಭ್ಯಗಳ ನೀಡಿಕೆ. ನೆಕ್ಸ್ಟ್ ಕ್ವಶನ್ ಹಣದ ಬೇಡಿಕೆಯ ಸಟ್ಟ ವ್ಯಾಪಾರದ ಉದ್ದೇಶ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಉತ್ತರ ನೋಡ್ತಾ ಇರಬಹುದು. ಸೊ ನೆಕ್ಸ್ಟ್ ಅಧ್ಯಾಯ 6 ಓಪನ್ ಎಕನಾಮಿ, ಮುಕ್ತ ಆರ್ಥಿಕತೆ ಅಂತ ಇದೆ ನೋಡಿ. ಸೊ ಇಷ್ಟು ಅಧ್ಯಾಯ ಓದ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಾರೆ ನಿಮಗೆ ಯಾವ ಈಸಿ ಅನಿಸ್ತವೋ ಅಂತಹ 5 ಅಧ್ಯಾಯ ಓದಿದರೆ ಸಾಕು. ಓಪನ್ ಎಕನಾಮಿನಲ್ಲಿ ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು ಅಥವಾ ಲಿಂಕೇಜಸ್ ಅಂತ ಕರಿತೀವಿ. ಉತ್ಪನ್ನ, ಹಣಕಾಸು, ಶ್ರಮ ಮಾರುಕಟ್ಟೆ. 3 ಪಾಯಿಂಟ್ಸ್ ಇವೆ. ಕೇವಲ ಪಾಯಿಂಟ್ಸ್ ಬರೆದ್ರೂ 1-2 ಅಂಕ ಪಡಿತೀರ, ಬಟ್ ಎಕ್ಸ್ಪ್ಲೇನ್ ಬರೆದ್ರೆ 4ಕ್ಕೆ 4 ಅಂಕಗಳನ್ನು ಪಡಿಬಹುದು. ನೆಕ್ಸ್ಟ್ ವ್ಯಾಪಾರ ಬಾಕಿ ಪರಿಕಲ್ಪನೆ ವಿವರಿಸಿ, ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತಿದೆ ನೋಡಿ. ಸೊ ಬ್ಯಾಲೆನ್ಸ್ ಆಫ್ ಟ್ರೇಡ್ ಬಗ್ಗೆ ಓದ್ಕೊಳ್ಳಿ. ನೆಕ್ಸ್ಟ್ ಸಂದಾಯ ಬಾಕಿ ಚಾಲ್ತಿ ಖಾತೆಯ ಭಾಗಗಳ ಪಟ, ಇವನ್ ಪಟ ಅಂತ ಇವೆ ನೋಡಿ. ಪಟಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಬರುತ್ತೆ. ಚಾಲ್ತಿ ಖಾತೆಯಲ್ಲಿ ಏನು ಬರುತ್ತೆ? ಸರಕುಗಳ ವ್ಯಾಪಾರ, ಸೇವೆ ವ್ಯಾಪಾರ, ವರ್ಗಾವಣೆ, ಪಾವತಿ. ಸರಕು ವ್ಯಾಪಾರದಲ್ಲಿ ಸರಕುಗಳ ರಫ್ತು, ಆಮದು. ಸೇವೆಗಳಲ್ಲಿ ನಿವ್ವಳ ಉತ್ಪಾದನಾಂಗ, ಉತ್ಪಾದನಾಂಗೇತರ ಅಂತ ಕರಿತೀವಿ. ಇಷ್ಟು ನೆನ್ಪಿಟ್ರೆ ಸಾಕು. ನೆಕ್ಸ್ಟ್ ಒನ್ ಬಂಡವಾಳ ಖಾತೆಯ ಭಾಗಗಳ ಪಟ ಅಂತ ಇದೆ. ಹೂಡಿಕೆ, ಬಾಹ್ಯ ಸಾಲ, ಬಾಹ್ಯ ನೆರವು. ಇದನ್ನು ಈಸಿ ಇರ್ತಕ್ಕಂಥದ್ದು, ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಬಡ್ಡಿ ದರದ ವ್ಯತ್ಯಾಸ ವಿನಿಮಯ ದರವನ್ನು ಹೇಗೆ ನಿರ್ಧರಿಸುತ್ತದೆ ವಿವರಿಸಿ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಇರಬಹುದು. ಸೊ ಇವುಗಳಿಗೆ ವಿಡಿಯೋ ಬೇಕಂದರೆ ಆನ್ಸರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು, ಸಟ್ಟ ವ್ಯಾಪಾರ ಮತ್ತು ಅನುಭೋಗಿ ಆದಾಯ ವಿನಿಮಯ ದರವನ್ನು ಹೇಗೆ ನಿರ್ಧರಿಸುತ್ತದೆ ಅಂತ. ಸೊ ನಿಮಗೆ ಯಾವ ಅಧ್ಯಾಯ ಡಿಫಿಕಲ್ಟ್ ಅನಿಸುತ್ತಲ್ಲ ಅಂತ ಒಂದು ಅಧ್ಯಾಯವನ್ನು ಸ್ಕಿಪ್ ಮಾಡಿ. ಸೊ ಇವಾಗ 6 × 3 = 18, 6 ಅಂಕಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳು ಬಿಡಿಸಿದರೆ 18 ಅಂಕಗಳನ್ನು ಪಡಿಬಹುದು. ಸೊ ಈ ಕೆಳಗೆ ನಿಮಗೆ ಸುಲಭ ಎನಿಸಿರುವ ಯಾವುದಾದರೂ 4 ಅಧ್ಯಾಯಗಳಿಂದ ಪ್ರಶ್ನೆಗಳನ್ನು ಓದಿಕೊಳ್ಳಿ. 3 ಅಧ್ಯಾಯ ಓದಿದರೂ ಸಾಕಾಗುತ್ತೆ. ಯಾರು ಔಟ್ ಆಫ್ 80 ತೊಗೋಬೇಕಂತ ಇದ್ರಲ್ಲ ಅಂಥವ್ರು 4 ಅಧ್ಯಾಯ ಓದ್ಕೊಳ್ಳಿ. ಸೊ ಉಳಿದವರು ಯಾವುದಾದ್ರೂ 3 ಅಧ್ಯಾಯ ಪರ್ಫೆಕ್ಟಾಗಿ ಓದಿದರೆ ಆಯಿತು.
ಅಥವಾ 4 ಓದ್ಕೊಳ್ಳಿ ಏನಾಗೋದಿಲ್ಲ. ಸೊ ಅದರಲ್ಲಿ ಮೊದಲನೇದು ಅಧ್ಯಾಯ 2 ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್, ಅನುಭೋಗಿ ವರ್ತನೆ ಸಿದ್ಧಾಂತ. ಅದರಲ್ಲಿ ಕಾಮನ್ ಆಗಿ ಒಂದು 4 ಪ್ರಶ್ನೆಗಳು ಇಂಪಾರ್ಟೆಂಟ್ ಇವೆ, ಇವು ನೋಡ್ತಾ ಇರ್ಬೋದು. ಇಳಿಮುಖ ಸೀಮಾಂತ ತುಷ್ಟಿಗುಣ, ಔದಾಸೀನ್ಯ ವಕ್ರರೇಖೆ ಲಕ್ಷಣ, ಅನುಭೋಗಿ ಆದರ್ಶ ಆಯ್ಕೆ, ಮಾರುಕಟ್ಟೆ ಬೇಡಿಕೆ ರೇಖೆ. ಇವು ಪರ್ಫೆಕ್ಟಾಗಿ ಓದ್ಕೊಳ್ಳಿ, ಇವುಗಳಿಂದ ಒಂದು ಪ್ರಶ್ನೆ ಬರ್ತಕ್ಕಂಥ ಚಾನ್ಸ್ ಇದೆ. ನೆಕ್ಸ್ಟ್ ಅಧ್ಯಾಯ 3 ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್, ಉತ್ಪಾದನೆ ಮತ್ತು ವೆಚ್ಚ ಅಂತ ಇದೆ ನೋಡಿ. ಇದರಿಂದ ಬದಲಾಗುವ ಪರಿಮಾಣಗಳ ನಿಯಮ, ಒಟ್ಟು ಸೀಮಾಂತ ಸರಾಸರಿ ಉತ್ಪನ್ನ ರೇಖೆಗಳ ಆಕಾರಗಳು. ನೆಕ್ಸ್ಟ್ ವಿವಿಧ ಅಲ್ಪಾವಧಿ ವೆಚ್ಚಗಳು ಅಂತ ಇದೆ ನೋಡಿ, ಟಿ ಸಿ, ಟಿ ವಿ ಸಿ, ಟಿ ಎಫ್ ಸಿ, ಎ ಸಿ ಅಂತ ಇದೆ ನೋಡಿ. ಅವು ಥಿಯರಿ ಆದರೂ ಬರ್ಬೋದು ಅಥವಾ ಪ್ರಾಬ್ಲಮೆಟಿಕ್ ಒಂದು ಕ್ವಶನ್ ಇದೆ ನೋಡಿ, ಆ ಪ್ರಾಬ್ಲಮೆಟಿಕ್ ಕ್ವಶನ್ ಆದರೂ ಬರಬಹುದು. ಸಮಗ್ರ ಅರ್ಥಶಾಸ್ತ್ರ ಅಧ್ಯಾಯ 2 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಅಂತ ಇದೆ ನೋಡಿ. ಇದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಗಳು ಯಾವಂದರೆ ಐಡೆಂಟಿಟೀಸ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ, ಸಮಗ್ರ ಆರ್ಥಿಕತೆಯ ಅನನ್ಯತೆಗಳು. ಉತ್ತರ ಹೇಳಬೇಕಾದ್ರೆ ಜಿ ಡಿ ಪಿ, ಎನ್ ಡಿ ಪಿ, ಎನ್ ಎನ್ ಪಿ, ಎನ್ ಡಿ ಪಿ, ನೆಕ್ಸ್ಟ್ ಒನ್ ಯಾವ್ದು ಬರುತ್ತೆ ಇಲ್ಲಿ ಪಿ ಸಿ ಐ, ಪಿ ಡಿ ಐ ಅಂತಿವೆ ನೋಡಿ. ಅವುಗಳು ಓದ್ಕೊಂಡ್ರೆ ಸಾಕು. ಅವುಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮೆಟಿಕ್ ಕ್ವಶನ್ ಇದೆ. ಸೊ ಅವು ಎರಡರಲ್ಲಿ ಯಾವುದಾದ್ರೂ ಒಂದು ಕಾಮನಾಗಿ ಕೇಳಬಹುದು. ಸೊ ಇರಲಿಕ್ಕೆ ಒಂದು 3 ಪ್ರಶ್ನೆ ಇವೆ, ಪರ್ಫೆಕ್ಟಾಗಿ ಓದ್ಕೊಳ್ಳಿ. ಜಿ ಡಿ ಪಿಯನ್ನು ಮಾಪನ ಮಾಡುವ ವೆಚ್ಚದ ವಿಧಾನ, ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸೋದರ ಮಿತಿಗಳು ಅಂತ ಇದೆ. ಸೊ ಇವು 3 ಪರ್ಫೆಕ್ಟಾಗಿ ಓದಿದರೆ ಯಾವುದಾದ್ರೂ ಒಂದು ಬರಿಬಹುದು. ನೆಕ್ಸ್ಟ್ ಅಧ್ಯಾಯ 3 ಸಮಗ್ರ ಅರ್ಥಶಾಸ್ತ್ರ, ಯಾವುದು ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಕರಿತೀವಿ. ಸೊ ಇದರಲ್ಲಿ ಚೀನಿವಾರ ಲಾಲಾನ ಕಥೆ ಬರಿಬೇಕು. ಲಾಲಂದೊಂದು ಸ್ಟೋರಿ ಇದೆ ನೋಡಿ, ಅಕ್ಕ ಸಾಲಿಗ ಲಾಲನ ಕಥೆ. ಸೊ ಅದು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಓಪನ್ ಮಾರ್ಕೆಟ್ ಆಪ್ರೇಷನ್, ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆ ಅಂತ ಕರಿತೀವಲ್ಲ, ಅದೊಂದು ಪರ್ಫೆಕ್ಟಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಅಧ್ಯಾಯ 6 ಓಪನ್ ಎಕನಾಮಿ, ಮುಕ್ತ ಆರ್ಥಿಕತೆ ಅಂತ ಏನಿದೆ ನೋಡಿ. ಇದರಲ್ಲಿ 2 ಕ್ವಶನ್ಗಳಿವೆ. ಒಂದು ಸ್ಥಿರ ವಿನಿಮಯ ದರ, ವಿದೇಶಿ ವಿನಿಮಯ ಮಾರುಕಟ್ಟೆ. ಇನ್ನೊಂದು ಸ್ಥಿರ ವಿನಿಮಯ ಮತ್ತು ಬದಲಾಗುವ ವಿನಿಮಯ ದರಗಳ ಗುಣ ಮತ್ತು ದೋಷಗಳು. ಸೊ ಇದ್ರಿಷ್ಟೇನು ಕ್ವಶನ್ಗಳು ಹೇಳ್ಕೊಟ್ನಲ್ಲ, ಯಾವುದಾದ್ರೂ 4 ಅಧ್ಯಾಯ ಓದಿದರೆ 6 ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಕೊನೆಯದಾಗಿ ಕಾರ್ಯಭಾರ, ಪ್ರೊಜೆಕ್ಟ್ ಓರಿಯೆಂಟೆಡ್ ಕ್ವಶನ್ 10 ಮಾರ್ಕ್ಸ್ ಪಡಿಬಹುದು. ಸೊ ನೀವು ಕಾಮನಾಗಿ ಮಾಡ್ತಕ್ಕಂಥ ಮಿಸ್ಟೇಕ್ ಏನು, ಯಾವುದಾದ್ರೂ 2 ಪ್ರಶ್ನೆ ಮಾತ್ರ ಉತ್ತರ ಬಿಡಿಸ್ತೀರಾ, ಹಾಗೆ ಮಾಡಬೇಡಿ. 3ಕ್ಕೂ 3 ಉತ್ತರ ಬಿಡಿಸಿ. ಯಾವುದಾದ್ರೂ ಒಂದು ರಾಂಗ್ ಆದಾಗ ಸಹ ಇನ್ನೊಂದಕ್ಕೆ ಅಂಕಗಳು ಕೊಡ್ತಾರೆ. ಸೊ ಇದರಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಇರ್ಬೋದು. X1 10, X2 20 ರೂಪಾಯಿ ಇದೆ, ಒಟ್ಟು ಆದಾಯ ಎಷ್ಟಿದೆ 100 ರೂಪಾಯಿ. ಸೊ X1 ಎಷ್ಟು ಖರೀದಿ ಮಾಡ್ಬೋದು 10, X2 ಎಷ್ಟು ಮಾಡ್ಬೋದು 5 ಮಾಡ್ಬೋದು. ಸಂಖ್ಯೆಗಳು ಚೇಂಜ್ ಆಗಬಹುದು, ಅದಕ್ಕೋಸ್ಕರ ಪರ್ಫೆಕ್ಟಾಗಿ ಬಿಟ್ಕೊಳ್ಳಿ. ಸಂಖ್ಯೆ ಚೇಂಜ್ ಆದಾಗ ನಂಬರ್ಗಳು ಸಹ ಚೇಂಜ್ ಆಗುತ್ತೆ. ಬಜೆಟ್ ರೇಖೆ ಕೆಳಮುಖ ಅಥವಾ ಮೇಲ್ಮುಖ ಅಂತ ಇದೆ, ಉತ್ತರ ಕೆಳಮುಖವಾಗಿರುತ್ತದೆ. ಸಮಾನವಾಗಿರುತ್ತದೆ ಅಥವಾ ಇಲ್ಲ ಅಂತಿದೆ, ಉತ್ತರ ಹೌದು ಸಮಾನವಾಗಿರುತ್ತದೆ ಅಂತ ಬರಿಬೇಕಷ್ಟೆ. ಕೊನೆಯ ಪ್ರಶ್ನೆ, ಇದು ಸರಿಯೇ ಅಂತ ಇದೆ, ಹೌದು ಸರಿ ಅಂತ ಬರೆದ್ರೆ ಸಾಕು. ಸೊ ಸುಲಭವಾಗಿ 5 ಅಂಕ ಪಡಿಬಹುದು. ಸೊ ನೆಕ್ಸ್ಟ್ ಇಲ್ಲೊಂದು ಕೋಷ್ಟಕ ಕೊಟ್ಟಿದ್ದಾರೆ, ಇದರ ಬೇಸ್ ಮೇಲೆ ಡೈಗ್ರಾಮ್ ಹಾಕಿ ಉತ್ತರ ಮಾಡಬೇಕು. ಸೊ ನೀವಿಲ್ಲಿ ಡೈಗ್ರಾಮ್ ನೋಡ್ತಾ ಇರ್ಬೋದು. ಅಧಿಕ ಬೇಡಿಕೆ, ಅಧಿಕ ಪೂರೈಕೆ, ಸಮತೋಲನ ಬಿಂದು, ಸಮತೋಲನ ಪ್ರಮಾಣ, ಸಮತೋಲನ ಬೆಲೆ. ಇವು 5 ಪಾಯಿಂಟ್ಸ್ ಗುರುತಿಸಿದರೆ ಮಾತ್ರ ನೀವು ಅಂಕ ಪಡಿತೀರಿ, ಇಲ್ಲ ಅಂತಂದರೆ ಇಲ್ಲ. ಅದಕ್ಕೋಸ್ಕರ ಇದೊಂದು ಪರ್ಫೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫಿಕ್ಸ್ ಕ್ವಶನ್ ಇದೆ ಇದು. ನೆಕ್ಸ್ಟ್ ಕಾಣೆಯಾಗಿರುವ ಮೌಲ್ಯಗಳನ್ನು ಕಂಡುಹಿಡಿಯಿರಿ. ಸೊ ಇವೇ ನಂಬರ್ ಕೊಡ್ತಾರೆ ಅಂತೀನಿ, ನಂಬರ್ಗಳು ಚೇಂಜ್ ಆಗ್ಬೋದು ಅಥವಾ ಇವೇನು ಕೊಡ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಟ್ಟು ಉತ್ಪಾದನೆ, ಮಧ್ಯಂತರ ಸರಕು, ಮೌಲ್ಯವರ್ಧನೆ. ಸೊ ಇಲ್ಲಿ 500 ಗ್ಯಾಪ್ ಕೊಟ್ಟಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಏನಿದೆ ಇಲ್ಲಿ 800 ಗ್ಯಾಪ್ ಕೊಟ್ಟಿರ್ತಕ್ಕಂಥದ್ದು, ಇಲ್ಲಿ ಸಹ 800. ನೆಕ್ಸ್ಟ್ 1300, ಇದೊಂದು 1300. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಇದೇ ಕ್ವಶನ್ ಇರತಕ್ಕಂಥ ಪಾಸಿಬಿಲಿಟಿ ಹೆಚ್ಚಾಗಿದೆ. ಸೊ ಇದು ಪರ್ಫೆಕ್ಟಾಗಿ ಚೆನ್ನಾಗಿ ಓದ್ಕೊಂಡ್ರೆ ಸುಲಭವಾಗಿ ಪ್ರೊಜೆಕ್ಟ್ ಓರಿಯೆಂಟೆಡ್ನಲ್ಲಿ 10 ಅಂಕ ಪಡಿಬಹುದು. ಇರಲಿಕ್ಕೆ 3 ಕ್ವಶನ್ ಇವೆ, ಕ್ವಶನ್ ಅಂತೂ ನೋಡ್ತಾ ಇದ್ದೀರಾ. ಆ 3 ಕ್ವಶನ್ ಪರ್ಫೆಕ್ಟಾಗಿ ಓದಿದರೆ ಮಾತ್ರ ನೀವು ಅಂಕ ಪಡಿಬಹುದು. ಯಾಕಂದರೆ ಯಾವುದಾದ್ರೂ ಒಂದು ಟಫ್ ಅನಿಸಿದ್ರೂ ಸಹ ಉಳಿದಿದ್ದಕ್ಕೆ ಉತ್ತರ ಬರೆದಾಗ ಅದನ್ನು ಕೌಂಟ್ ಆಗ್ತಕ್ಕಂಥದ್ದು. ಸೊ ನಿಮಗೆಲ್ಲ ಈ ವಿಡಿಯೋ ಪ್ರಯೋಜನಕಾರಿ ಆಗಿರಬಹುದು ಎಂದು ಭಾವಿಸುತ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.